ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನ ಅನ್ಯಾಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣೀ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾ ತಮಹಂ ವಂದೇ ಪರಮಾನಂದಮಾಧವಂ. ನಾರಾಯಣಃ ಪರೋ ವ್ಯಕ್ತಾದಂಡಮವ್ಯಕ್ತಸಂಭವಂ ಅಂಡಸ್ಯಾಂತಸ್ತ್ವಿಮೇ ಲೋಕಾಃ ಸಪ್ತದ್ವೀಪಾ ಚ ಮೇದಿನಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಮಸ್ತಸ್ಮೈ ಭಗವತೆ ಶಂಕರಾಚಾರ್ಯರೂಪಿಣೆ ಯೇನ ವೇದಾಂತ ವಿದ್ಯೇಯಂ ಉದ್ಧೃತಾ ವೇದಸಾಗರಾತ್. ನನ್ನ ಭಗವದ್ಗೀತಾ ಬಂಧುಗಳೇ, ಪ್ರಾಯೋಜಕರೇ ಮತ್ತು ಹಿರಿಯರೇ, ನಿನ್ನೆ ದಿವಸ ಬುದ್ಧಿಯುಕ್ತೋ ಜಹಾತೀಹ ಉಭೇ ಸುಕೃತ ದುಷ್ಕೃತೆ ತಸ್ಮಾದ್ ಯೋಗಾಯ ಯುಜ್ಯಸ್ವ ಯೋಗ ಕರ್ಮಸು ಕೌಶಲಂ ಎನ್ನುವಂತಹ ಶ್ಲೋಕದ ಚಿಂತನೆಯನ್ನು ನಾವು ಮಾಡಿದ್ದೇವೆ. ಮಾಡಿದ ಕರ್ಮದ ಫಲ ನಮಗೆ ಅಂಟದೇ ಇರುವ ಹಾಗೆ ಎಚ್ಚರಿಕೆಯಿಂದ ಅದನ್ನು ಮಾಡುವಂತಹದ್ದು, ಅದು ಕರ್ಮದಲ್ಲಿ ನಾವು ಮಾಡುವಂತಹ ಕುಶಲತೆ, ಅದೊಂದು ರೀತಿಯ ಜಾಣ್ಮೆ ಎನ್ನುವಂತಹ ಅರ್ಥದ ಹಿನ್ನೆಲೆಯಲ್ಲಿ ನಾವು ಈ ಶ್ಲೋಕದ ವಿವರಣೆಯನ್ನು ನೋಡಿದ್ದೇವೆ. ಇಲ್ಲಿ ನಾನು ಉಪನ್ಯಾಸ ಮುಗಿಸು ಹೊರಟಾದ ಮೇಲೆ ಒಂದು 2-3 ಸಂದೇಹಗಳನ್ನು ಕೆಲವು ಜನ ಕೇಳಿದ್ರು. ಆ ಸಂದೇಹಗಳಿಗೆ ನಾನು ಈಗಾಗಲೇ ಹಿಂದಿನ ಉಪನ್ಯಾಸಗಳಲ್ಲಿ ಉತ್ತರಗಳನ್ನು ಕೊಟ್ಟಿದ್ದೇನೆ. ಆದರೂ ಸಹ 1-2 ಪ್ರಶ್ನೆಗಳು ಅವು ಉತ್ತರಕ್ಕೆ ಯೋಗ್ಯವಾದವುಗಳಿಂದ ಮತ್ತೆ ಪುನಃ ಇನ್ನೊಮ್ಮೆ ಅದನ್ನು ನೆನಪಿಸ್ತೇನೆ ಅಷ್ಟೇ. ಈ ಶ್ಲೋಕದಲ್ಲಿ ಏನು ಹೇಳಿದೆ ಅಂದರೆ, ಬುದ್ಧಿಯುಕ್ತನಾದವನು ಅಂದರೆ ತತ್ವವಿವೇಕದ ನೆಲೆಯಲ್ಲಿ ನಿಂತು ಕರ್ಮವನ್ನು ಮಾಡುವವನು ಸುಕೃತ ಮತ್ತು ದುಷ್ಕೃತ ಇದೆರಡನ್ನೂ ಸಹ ಬಿಟ್ಟು ಬಿಡ್ತಾನೆ. ಅವನಿಗೆ ಪುಣ್ಯವೂ ಬೇಕಾಗಿಲ್ಲ, ಪಾಪವೂ ಬೇಕಾಗಿಲ್ಲ ಎನ್ನುವಂಥದ್ದನ್ನು ನಾನು ಹೇಳಿದ್ದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಪ್ರಶ್ನೆ, ಯಾಕೆ ಇವರಿಗೆ ಪುಣ್ಯವೂ ಬೇಡ, ಪಾಪ ಬೇಡ ಅಂತ ಹೇಳೋದನ್ನು ಎಲ್ಲರೂ ಒಪ್ಕೊಳ್ಳೋಣ, ಆದರೆ ಯಾಕೆ ಪುಣ್ಯವೂ ಬೇಡ ಎನ್ನುವಂಥದ್ದು ಪ್ರಶ್ನೆ. ಇದಕ್ಕೆ ನಾನು ಈ ಪರ್ಯಾಯದಲ್ಲಿ ಉತ್ತರ ಹೇಳದಿದ್ದರೂ ಸಹ ಹಿಂದಿನ ಪರ್ಯಾಯದಲ್ಲಿ ಯಾವುದೋ ಸಂದರ್ಭದಲ್ಲಿ ಉತ್ತರ ಹೇಳಿದ್ದೇನೆ ಅಂತ ಜ್ಞಾಪಕ. ಪ್ರಾಯಶಃ ಆ ಪ್ರಶ್ನೆ ಕೇಳಿದವರು ಆ ಸಂದರ್ಭದಲ್ಲಿ ಬಂದಿರಲಿಲ್ವೋ ಏನೋ, ಅಥವಾ ಬಂದೇ ಇದ್ದರೂ ಮರೆತು ಹೋಗಿರಬಹುದು. ಆ ಹಿನ್ನೆಲೆಯಲ್ಲಿ ಇನ್ನೊಮ್ಮೆ ಅದನ್ನು ನೆನಪಿಸಿಬಿಡ್ತೇನೆ. ವೇದಾಂತದ ದಾರಿಯಲ್ಲಿ ಸಾಗುವಂತಹ ಸಾಧಕನಿಗೆ ಪಾಪಕರ್ಮಗಳು ಹೇಗೆ ಜನ್ಮಕ್ಕೆ ಕಾರಣವಾಗ್ತವೋ, ಅವು ಹೇಗೆ ಅವನನ್ನು ಸಂಸಾರದಲ್ಲಿ ಬಂಧಿಸ್ತವೋ, ಪುಣ್ಯಕರ್ಮಗಳೂ ಸಹ ಅವನಿಗೆ ಜನನಕ್ಕೆ ಕಾರಣವಾಗ್ತವೆ. ಹಾಗಾಗಿ ಆತ ಪುಣ್ಯಕರ್ಮವನ್ನು ಮಾಡಿದರೆ ಅಕಸ್ಮಾತ್ತಾಗಿ ಮಾಡಿದಂತಹ ಪುಣ್ಯದ ಕರ್ಮದ ಫಲವನ್ನು ಈ ಜನ್ಮದಲ್ಲೇ ಅನುಭವಿಸಿದರೆ ಆಗಬಹುದು. ಆದರೆ ಹಾಗಾಗುವುದಿಲ್ಲ. ಯಾಕೆಂದರೆ ನಾವು ಪ್ರತಿ ಸಲ ಜನ್ಮ ಬಂದಾಗಲೂ ಒಂದಿಷ್ಟು ಕರ್ಮವನ್ನು ಮಾಡ್ತಾನೇ ಇರ್ತೇವೆ. ಹಾಗಾಗಿ ನಮ್ಮ ಈ ಅಕೌಂಟಿನಲ್ಲಿ ಏನಾಗಿರುತ್ತೆ ಕೇಳಿದರೆ, ನಾವು ಒಂದೊಂದೇ ಕರ್ಮವನ್ನು ತೆಗೆದುಕೊಂಡು ಅನುಭವಿಸ್ತಾ ಇರ್ತೇವೆ. ಅದಕ್ಕೆ ಪ್ರಾರಬ್ಧ ಕರ್ಮ ಅಂತ ಹೆಸರು. ಇನ್ನೂ ಯಾವುದನ್ನು ನಾವು ಅನುಭವಿಸಲಿಕ್ಕೆ ಶುರು ಮಾಡಲಿಲ್ವೋ, ಹಿಂದಿನ ಜನ್ಮದಲ್ಲಿ ಕರ್ಮ ಮಾಡಿದ್ದೇವೆ, ಅದರ ಫಲವನ್ನು ನಾವಿನ್ನೂ ಅನುಭವಿಸೋದಕ್ಕೆ ಪ್ರಾರಂಭಿಸಲಿಲ್ಲ. ಅಂತಹ ಕರ್ಮಕ್ಕೆ ಸಂಚಿತ ಕರ್ಮ ಅಂತ ಹೆಸರು. ಹೀಗೆ ಸಾಧಕನಾದವನು ಮಾಡಿದಂತಹ ಪುಣ್ಯಕರ್ಮವೂ ಸಹ ಅದು ತಕ್ಷಣಕ್ಕೆ
ಪ್ರಾರಬ್ಧ ಕರ್ಮ ಆಗುವಂತಹ ಒಂದು ಸನ್ನಿವೇಶ ತೀರಾ ಕಡಿಮೆ. ಹಾಗಾಗಿ ಅದೂ ಸಹ ಏನಾಗುತ್ತೆ ಕೇಳಿದರೆ ಸಂಚಿತ ಕೋಟಿಗೆ ಪ್ರವಿಷ್ಟವಾಗಿ ಬಿಡುತ್ತೆ. ಆಗ ಏನಾಗುತ್ತೆ, ಆ ಸಂಚಿತ ಕೋಟಿಯಲ್ಲಿ ಇನ್ನೇನೂ ಕರ್ಮ ಇಲ್ಲ ಎನ್ನುವವರೆಗೂ ಸಹ ಜನ್ಮ ಎತ್ತಲೇಬೇಕು. ಹಾಗಾಗಿ ಏನು ಮಾಡ್ತಾನೆ ಕೇಳಿದರೆ ಮತ್ತೆ ಪುನಃ ಅವನು ಸಹ ಜನ್ಮ ಎತ್ತಲೇಬೇಕು. ಅಂದರೆ ಅಲ್ಲಿ ಏನು ಹೇಳ್ದಂಗಾಯ್ತು, ಪಾಪಕರ್ಮ ಹೇಗೆ ಜನ್ಮಕ್ಕೆ ಕಾರಣವೋ ಪುಣ್ಯಕರ್ಮವೂ ಜನ್ಮಕ್ಕೆ ಕಾರಣ. ಅದರ ಒಂದು ಸಣ್ಣ ವ್ಯತ್ಯಾಸ ಏನು ಅಂದರೆ, ಈ ಪುಣ್ಯಕರ್ಮದಿಂದ ಹುಟ್ಟುವಂತಹದ್ದು ಅಂದರೆ ಅದೊಂಥರ ಈ ಬಂಗಾರದ ಮುಳ್ಳಿನಿಂದ ಮೂಗನ್ನು ಸುಚ್ಚಿಕೊಂಡ ಹಾಗೆ. ಪಾಪಕರ್ಮದಿಂದ ಜನ್ಮ ಎತ್ತುವುದು ಅಂದರೆ ಯಾವುದೋ ಒಂದು ಈ ಮುಳ್ಳುಗಿಡದ ಮುಳ್ಳಿನಿಂದ ಮೂಗನ್ನು ಸುಚ್ಚಿಕೊಂಡ ಹಾಗೆ. ನೋಡುವವರಿಗೆ ಇದು ಬಂಗಾರದ್ದು, ಇದು ಸಾಮಾನ್ಯ ಸಸ್ಯದ್ದು ಅಂತ ಅನಿಸಿದ್ರು ಚುಚ್ಚಿಕೊಳ್ಳುವವನಿಗಾಗುವಂಥ ವೇದನೆ ಎರಡರಲ್ಲೂ ಸಮಾನ ಅಲ್ವಾ? ಯಾಕೆಂದರೆ ಈ ಉಭಯತರಿಗೂ ಸಹ ತಾಯಿಯ ಗರ್ಭವಾಸದ ನೋವು ಮತ್ತು ಪ್ರಸವ ವೇದನೆಯಲ್ಲಿ ಅನುಭವಿಸುವಂಥ ನೋವು ಮತ್ತು ಆ ಬಾಲ್ಯಾವಸ್ಥೆಯಲ್ಲಿ ಕ್ರಿಮಿಕೀಟಾದಿಗಳಿಂದ ಕಡಿತ, ಮತ್ತು ಈ ಮಗುವಿಗೆ ಹೊಟ್ಟೆ ನೋವು ಬಂದರೆ ತಾಯಿ ತಲೆಗೆ ಎಣ್ಣೆ ಹಾಕಿ ತಲೆನೋವೇನೋ ಅಂತ ಆರೈಕೆ ಮಾಡುವುದು, ತಲೆನೋವು ಬಂದಾಗ ಹೊಟ್ಟೆ ನೋವಿಗೆ ಆರೈಕೆ ಮಾಡುವುದು, ಇದು ಎರಡೂ ಅಲ್ಲದೆ ಇದ್ದಾಗ ಹಲ್ಲುನೋವೇನೋ ಅಂತ ತಿಳಿದು ಅದಕ್ಕೆ ಆರೈಕೆ ಮಾಡುವುದು, ಈ ಎಲ್ಲ ಗೋಳಿನ ಸಂತೆಗಳು ಎರಡು ರೀತಿಯಿಂದ ಜನ್ಮ ಎತ್ತಿದವರಿಗೂ ಸಮಾನವೇ. ಆದ್ದರಿಂದ ಪುಣ್ಯಕರ್ಮವೂ ಸಹ ಅದು ಜನನಕ್ಕೆ ಕಾರಣವಾಗಿ ಮತ್ತೆ ಪುನಃ ಸಾಧನೆಗೆ ಅಡ್ಡಿಯನ್ನೇ ಮಾಡುತ್ತದೆ. ಹಾಗಾಗಿ ಸಾಧಕನಾದವನು ಪುಣ್ಯಕರ್ಮವನ್ನು ಸಹ ಮಾಡುವುದಿಲ್ಲ. ಉಭೇ ಸುಕೃತ ದುಷ್ಕೃತೆ ಜಹಾತಿ. ಇದಿಷ್ಟು ಈ ಪ್ರಶ್ನೆಗೆ ನಾನು ಹೇಳಬೇಕಾದಂತಹ ಉತ್ತರವಾಗಿತ್ತು. ಒಂದು. ಮತ್ತೆ ಇನ್ನೊಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಇದು ಸ್ವಲ್ಪ ಮಾರ್ಮಿಕವಾದ ಪ್ರಶ್ನೆ. ಏನು ಅಂದರೆ, ನಮ್ಮಲ್ಲಿ ಕೆಲವು ಜನ ಬಹಳಷ್ಟು ದಿವಸಗಳಿಂದ ಈ ಥರ ಉಪನ್ಯಾಸವನ್ನು ಕೇಳ್ತಾರೆ ಅಥವಾ ಅವರು ಸ್ವತಃ ಓದುತ್ತಾರೆ. ಅವರಿಗೆ ವಯಸ್ಸು ಸುಮಾರು 60-70 ಎಲ್ಲ ಆಗಿರುತ್ತೆ. ಆದರೂ ಸಹ ಅವರ ಜೀವನದಲ್ಲಿ ಯಾವುದೇ ರೀತಿಯ ಉತ್ತಮವಾದ ಬದಲಾವಣೆಯನ್ನು ನಾವು ಕಾಣುವುದಿಲ್ಲ. ನೀವು ಹೇಳ್ತೀರಿ ಇದರಿಂದ ಚಿತ್ತ ಶುದ್ಧವಾಗತ್ತೆ ಅಂತ, ಆದರೆ ಇಂಥವನ್ನು ನೋಡಿದಾಗ ನಮಗೆ ಅನ್ನಿಸುವುದಿಲ್ಲ. ಇದಕ್ಕೇನು ಉತ್ತರ ಅಂತ ಪ್ರಶ್ನೆ ಸರಿಯಾದದ್ದೇ, ಆದರೆ ಉತ್ತರವನ್ನು ಹೇಳುವುದು ಅಷ್ಟು 1 ಅಥವಾ 2 ವಾಕ್ಯದಿಂದ ಆಗೋದಿಲ್ಲ. ಸ್ವಲ್ಪ ವಿವರಣೆ ಬೇಕು. ಅದಕ್ಕೆ ಪ್ರಶ್ನೆ ಕೇಳಬೇಕಾದದ್ದೇ. ನಾವು ಜೀವನದಲ್ಲಿ ನೋಡ್ತೇವೆ, ಅವರು ಏನೇನೋ ಎಲ್ಲ ಮಾಡಿರ್ತಾರೆ, ಧಾರ್ಮಿಕ ಕಾರ್ಯಕಲಾಪಗಳನ್ನು ಮಾಡಿರ್ತಾರೆ. ಆದರೂ ಸಹ ಅದು ಇದು ಅನ್ನೋ ಹಾಗೆ ವಿಭಾಗ ಮಾಡಿಕೊಂಡು ಆ ಒಳ್ಳೆಯದನ್ನು ಮಾಡ್ತಾ ಇರ್ತಾರೆ, ಅದ್ರ ಪಾಡಿಗೆ ಕೆಟ್ಟದನ್ನು ಮಾಡ್ತಾನೆ ಇರ್ತಾರೆ. ಆ ಕೆಟ್ಟದ್ದನ್ನು ಮಾಡುವುದನ್ನು ನೋಡಿದಾಗ ಯಾಕೆ ಮತ್ತೆ ಪುನಃ ಇವರು ಹೀಗೆ ಮಾಡ್ತಾರೆ ಅಂತ ಅನ್ನಿಸ್ತದೆ. ಆ ಸಂಶಯದ ಹಿನ್ನೆಲೆಯಲ್ಲಿ ಬಹಳಷ್ಟು ಜನರನ್ನು ಈ ಪ್ರಶ್ನೆ ಕಾಡ್ತಾ ಇರುತ್ತೆ. ಯಾಕೆ ಇಷ್ಟು ವಯಸ್ಸಾದರೂ ಸಹ ಯಾಕೆ ಇವರು ಹೀಗೆ ಮಾಡ್ತಾರೆ? ದಯವಿಟ್ಟು ಅನ್ಯಥಾ ಭಾವಿಸಬೇಡಿ. ಕೆಲವು ಜನರಿಗೆ ಬಾಲ್ಯದಲ್ಲಿಯೇ ಇದ್ರ ಬಗ್ಗೆ ಬಲವಾದಂಥ ಆಸಕ್ತಿ ಬರ್ತದೆ, ನಿರಂತರ ಓದ್ತಾರೆ, ಒಳ್ಳೆತನವನ್ನು ರೂಢಿಸಿಕೊಳ್ತಾರೆ. ಮತ್ತು ಕೆಲವು ಜನರಿಗೆ ವಯಸ್ಸು 60-70 ಆದರೂ ಸಹ ಇನ್ನೂ ಲಾಟ್ರಿ ಟಿಕೆಟ್ ಮಾರಾಟ ಮಾಡುವಲ್ಲಿ ಹೋಗಬೇಕು ಅಂತ ಅನಿಸುತ್ತೆ. ಅಥವಾ ಮನೆಯಲ್ಲಿ ಕೊಟ್ಟಿದ್ದು ಸಾಕಾಗಲಿಲ್ಲ ಅಂತ ಹೇಳಿ ಅವ್ರಿಗೆ ಗೊತ್ತಾಗದೇ ಇರುವ ಹಾಗೆ ಹೋಗಿ ಇನ್ನೇನೋ ತಿಂದ್ಕೊಂಡು ಬರಬೇಕು ಅಂತ ಅನಿಸುತ್ತೆ. ಪ್ರಾಯಶಃ ಅವ್ರ ಪ್ರಶ್ನೆಯ ಹಿನ್ನೆಲೆಯಲ್ಲಿ ಈ ಎಲ್ಲ ವಿಚಾರಗಳನ್ನು ಅವ್ರು ಕಂಡಿರಬೇಕು. ಒಟ್ಟಾರೆ ಆ ಮಾತಿನ ಧ್ವನಿ ಆಗಿತ್ತು. ಹಾಗಾಗಿ ಇದಕ್ಕೆಲ್ಲ ಏನು ಸಮಾಧಾನ ಹೇಳ್ತೀರಿ ನೀವು? ಹಾಗೆ ಅಂತ ಅವರು ಅಪರೂಪಕ್ಕೆ ಭಗವದ್ಗೀತೆಯನ್ನು ಓದ್ತಾರೆ, ಭಗವದ್ಗೀತೆ ಉಪನ್ಯಾಸಕ್ಕೂ ಹೋಗ್ತಾರೆ. ಅಂದರೆ ಇದು ಅಂದರೆ ಇದು ಅಂತಲ್ಲ, ಒಟ್ಟಾರೆ ವೇದಾಂತಕ್ಕೆ ಸಂಬಂಧಪಟ್ಟ ಹಾಗೆ ಚಿಂತನೆಯ ಕೆಲಸದಲ್ಲೂ ಸಹ ಅವ್ರು ಇರ್ತಾರೆ. ಹೀಗೆ ಆದರೂ ಸಹ ಇಂಥದ್ದಾಗತ್ತೆ ಯಾಕೆ? ನಾನು ಹೇಳಿದೆ ಅವರಿಗೆ, ಇದು ಕೇವಲ ನಿಮ್ಮೊಬ್ಬರ ಪ್ರಶ್ನೆ ಅಲ್ಲ, ಬಹಳಷ್ಟು ಜನರಿಗೆ ಈ ಸಂಶಯ ಬರುವ ಸಾಧ್ಯತೆ ಉಂಟು. ಹಾಗಾಗಿ ಇವತ್ತು ಇಲ್ಲೇ ಹೇಳಿಬಿಡ್ತೇನೆ ಅಂತ ಹೇಳಿದೆ. ನಾನು ಮೊನ್ನೆ ದಿವಸ ಇದನ್ನು ಸ್ವಲ್ಪ ಸಂಕ್ಷೇಪವಾಗಿ ಹೇಳಿದ್ದೆ ಉತ್ತರವನ್ನು. ಇದಕ್ಕೆ ಏನು ಅಂದರೆ,
ಈಗ ಒಬ್ಬ ರೋಗಿ ಇದ್ದಾನೆ ಅಂತ ಅಂದ್ಕೊಳ್ಳೋಣ. ರೋಗಿಗೆ ಸಮರ್ಥರಾದಂತಹ ವೈದ್ಯರೇ ಔಷಧವನ್ನು ಕೊಟ್ಟಿದ್ದಾರೆ. ಆದ್ರೂ ಸಹ ಆ ರೋಗಿಗೆ ಬಂದಂತಹ ರೋಗ ವಾಸಿ ಆಗಲಿಲ್ಲ ಅಂತ ಅಂದ್ಕೊಳ್ಳೋಣ. ಈಗಿಲ್ಲಿ ನಾವು ಏನು ಕಾರಣವನ್ನು ಹುಡುಕಬೇಕು? ಪ್ರಧಾನವಾಗಿ 3 ಕಾರಣವನ್ನು ಹೇಳಬಹುದು. ಮೊದಲನೇದಾಗಿ, ಆ ಔಷಧ, ವೈದ್ಯರು ಏನು ಔಷಧ ಕೊಟ್ಟಿದ್ರು ಆ ರೋಗಿಗೆ ಬಂದ ರೋಗಕ್ಕೆ, ಆ ಔಷಧ ಆ ರೋಗಕ್ಕೆ ಸಂಬಂಧಿಸಿದ್ದ ಅಲ್ವಾ? ಹೀಗೆ ನಾವು ತೀರ್ಮಾನ ಮಾಡಬೇಕಾಗತ್ತೆ. ಆದರೆ ಇಲ್ಲಿ ಆ ಔಷಧ ಅದಕ್ಕೆ ಸಂಬಂಧಪಟ್ಟಿದ್ದಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ಯಾಕೆಂದರೆ ಎಲ್ಲ ವೇದಾಂತ ಗ್ರಂಥಗಳು ನೀನು ಕರ್ಮವನ್ನು ಹೀಗೆ ಮಾಡಿದಾಗ ಚಿತ್ತಶುದ್ಧಿ ಆಗ್ತದೆ ಅಂತ ಒಕ್ಕೊರಲಿನಿಂದ ಹೇಳ್ತವೆ. ಹಾಗೆ ಆದದ್ದು ನಮ್ಮ ಮುಂದೆ ಬೇಕಷ್ಟು ನಿದರ್ಶನಗಳಿವೆ. ಅವರು ಪ್ರಶ್ನೆ ಕೇಳುವಾಗ ಈ ಆದದ್ರ ಬಗ್ಗೆ ಕೇಳಲಿಲ್ಲ, ಆಗದೆ ಇರುವುದರ ಬಗ್ಗೆ ಕೇಳಿದ್ದಾರೆ. ಆದ್ದರಿಂದ ಅದಕ್ಕೆ ಉತ್ತರ ಹೇಳಬೇಕು ನಾವೀಗ. ಹಾಗಾಗಿ ಆದದ್ದು ಸಾಕಷ್ಟಿದ್ದದ್ರಿಂದ ಹಾಗೆ ಅದು ಚಿತ್ತಶುದ್ಧಿ ಮಾಡುವುದಿಲ್ಲ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಹಾಗಿದ್ರೆ ಇಲ್ಲಿ ಈ ಮೊದಲನೇ ಕಾರಣವೂ ಸಹ ಅದು ತಾಳೆ ಆಗುವುದಿಲ್ಲ. ಅಂದರೆ ಆ ರೋಗಿಗೆ ಸಂಬಂಧಪಟ್ಟಂತಹ ಕಾಯಿಲೆ ಏನಿತ್ತೋ ಅದಕ್ಕೇನೆ ಔಷಧ ಕೊಟ್ಟಿದ್ದಿದ್ರೂ ಸಹ ಇರಬಹುದು. ಇನ್ನು ಎರಡನೇ ಕಾರಣ ಅಂದರೆ ಅವನ ದೇಹಕ್ಕೆ ಆ ಔಷಧ ಒಗ್ಗದೇ ಇರಬಹುದು ಅಲ್ವಾ? ಏಕೆಂದರೆ ಎಲ್ಲರ ಶರೀರಕ್ಕೂ ಕೊಡುವಂಥ ಎಲ್ಲ ಔಷಧಗಳು ಒಗ್ಗಬೇಕು ಎನ್ನುವಂಥ ನಿಯಮ ಇಲ್ಲ. ಆದರೆ ಇಲ್ಲಿ ನೋಡಿ, ಇಂತಹ ಕರ್ಮವನ್ನು ಮಾಡಿದರೆ ಚಿತ್ತಶುದ್ಧಿ ಆಗತ್ತೆ ಅಂತ ನಮ್ಮಲ್ಲಿ ಶಾಸ್ತ್ರಗಳು ಹೇಳ್ತವೆ. ಈಗ ಉದಾಹರಣೆಗೆ ಸಂಧ್ಯಾವಂದನೆ ಅಂತ ಒಂದು ಕರ್ಮ ಉಂಟು. ಅದನ್ನು ಮಾಡಿದರೆ ಪುಣ್ಯ ಇಲ್ಲ, ಮಾಡದೇ ಇದ್ದರೆ ಪ್ರತ್ಯವಾಯ ಅಂತ ಶಾಸ್ತ್ರದ ವಾಕ್ಯ. ಈ ಸಂಧ್ಯಾವಂದನೆಯಲ್ಲಿ ಆ ಎಲ್ಲ ರೀತಿಯ ಅಂಶಗಳು ಬೀಜ ರೂಪವಾಗಿ ಇವೆ. ಮಂತ್ರ ಉಂಟು, ತಂತ್ರ ಉಂಟು, ಯೋಗ ಉಂಟು, ಸ್ಮರಣೆ ಉಂಟು, ಭಜನೆ ಉಂಟು, ಎಲ್ಲವೂ ಉಂಟು. ಇದು ಹೇಗೆ ಅಂದರೆ, ಒಬ್ಬ ಮಗು SSLC ಓದ್ತಾ ಇದೆ ಅಂತ ಅಂದ್ಕೊಳ್ಳಿ. ಅಲ್ಲಿ ನಿಮಗೆ 6 ವಿಷಯಗಳಿರ್ತವೆ. ಮುಂದೆ ಇವನು ಯಾವುದೇ ಫೀಲ್ಡಿಗೆ ಹೋದ್ರೂ ಸಹ ಈ 6 ವಿಷಯಗಳಲ್ಲಿ ಯಾವುದೋ ಒಂದನ್ನು ಓದ್ತಾನೆ ಅವನು. ಅಂದರೆ ಮುಂದೆ ಓದಬೇಕಾದ ವಿಷಯಗಳ ಬೀಜ ರೂಪವಾದ ಎಲ್ಲ ಅಂಶಗಳು ಇಲ್ಲಿ ಅಡಕವಾಗಿರುವ ಹಾಗೆ ಈ ಸಂಧ್ಯಾವಂದನೆ ಎನ್ನುವಂತಹ ಕರ್ಮದಲ್ಲಿ ಇವೆಲ್ಲವೂ ಸಹ ಅಡಕವಾಗ್ಕೊಂಡಿರ್ತವೆ. ಹೀಗೆ ಎಲ್ಲವೂ ಇದ್ರೂ ಸಹ ಅಲ್ಲಿ ಚಿತ್ತಶುದ್ಧಿ ಆಗಲಿಲ್ಲ ಅಂತಾದರೆ ಅಲ್ಲಿ ಏನು ಹೇಳಬೇಕು? ಇದು ಸಹ ಅವನಿಗೆ ಒಗ್ಗಲಿಲ್ಲ ಅಂತ ಹೇಳೋಣ. ಅಂದರೆ ಈ ಸಾಮರ್ಥ್ಯ ಇದ್ದೂ ಸಹ ಅಲ್ಲಾಗಲಿಲ್ಲ ಅಂದರೆ ಹಾಗೆ ಹೇಳಬೇಕಾಗುತ್ತೆ ಒಂದು. ಆದರೆ ಹಾಗೆ ಹೇಳೋದಕ್ಕಾಗೋದಲ್ಲ, ಎಲ್ಲರಿಗೂ ಸಹ ಅದು ಅನ್ವಯಿಸುವಂತಹದ್ದು. ಈ 6ರಲ್ಲಿ ಒಂದೆಲ್ಲ ಒಂದು ಬೀಜ ರೂಪವಾದಂತಹದ್ದು ಕೆಲಸ ಮಾಡಿಯೇ ಮಾಡುತ್ತೆ. ಹಾಗಾಗಿ ಈ ಕಾರಣವೂ ಸಹ ಅಲ್ಲಿ ಕಾರಣ ಆಗುವುದಿಲ್ಲ ಕೆಲಸ ಮಾಡದೇ ಇರುವುದಕ್ಕೆ. ಇನ್ನೂ ಒಂದು ಕಾರಣ ಉಂಟು, 3ನೇದು. ಏನು ಅಂದರೆ, ಇವನು ಔಷಧ ತೆಗೆದುಕೊಳ್ತಾನೂ ಇದ್ದಾನೆ, ಅದರ ಜೊತೆಗೆ ಅಪಥ್ಯವನ್ನೂ ಮಾಡ್ತಾ ಇದ್ದಾನೆ. ಡಾಕ್ಟರು ಡೋಸೇಜ್ ಜಾಸ್ತಿ ಮಾಡ್ತಾನೆ ಇದ್ದಾರೆ, ಇವನ ಅಪಥ್ಯದ ಡೋಸೇಜನ್ನು ಜಾಸ್ತಿ ಮಾಡ್ಕೊಳ್ತಾನೆ ಇದ್ದಾನೆ. ಎರಡು ಪ್ಯಾರಲಲ್ ಆಗಿ ಹೋಗ್ತಾ ಇವೆ. ಹೀಗೆ ಎಷ್ಟೇ ದಿನ ಹೋದ್ರೂ ಸಹ ಈ ರೋಗ ವಾಸಿ ಆಗಬಹುದಾ? ಹಾಗೆಯೇ ಇಲ್ಲೂ ಸಹ ಇವನು ಏನು ಅಪಥ್ಯ ಮಾಡಿಕೊಂಡ ಅಂದರೆ, ಒಂದು ಸ್ಮೃತಿ ವಾಕ್ಯ ಉಂಟು. ಏನು? ಅಕುರ್ವನ್ನಪಿ ವಿದ್ಯುಕ್ತಂ ನಿಷಿದ್ಧಂ ಪರಿವರ್ಜಯೇತ್ ಅಂತ. ನೀನು ಶಾಸ್ತ್ರ ವಿಧಿಸಿದ್ದನ್ನು ಮಾಡದೇ ಇದ್ರೂ ಚಿಂತೆ ಇಲ್ಲ, ಆದರೆ ನಿಷಿದ್ಧವಾದದ್ದನ್ನು ಮಾಡಬೇಡ.
ಇದೇ ಅಪಥ್ಯ ಇಲ್ಲ ಆಗೋದು. ನಾವೇನು ಮಾಡ್ತೇವೆ ಕೇಳಿದರೆ, ಶಾಸ್ತ್ರ ಹೇಳಿದ್ದನ್ನು ಮಾಡದೇ ಇದ್ರೂ ಚಿಂತೆ ಇಲ್ಲ, ನಾವು ಹೇಳಿದ್ರೂ ಮಾಡೋದಿಲ್ಲ, ಪ್ರಶ್ನೆ ಬೇರೆ ಬಿಡಿ. ಆದರೆ ಇನ್ನೊಂದು ಕಡೆಗೆ ಏನು ಮಾಡ್ತೇವೆ ಕೇಳಿದರೆ, ಆ ನಿಷಿದ್ಧವಾದದ್ದನ್ನು ಬಿಡೋದಿಲ್ಲ. ಇದೇ ಅಪಥ್ಯ ಅಲ್ವಾ? ಮತ್ತೆ ಈ ಕರ್ಮದ ಸ್ವಭಾವ ಹೇಗೆ ಕೇಳಿದರೆ, ಈಗ ಒಂದು ಚಿತ್ತವನ್ನು ಶುದ್ಧ ಮಾಡುವಂತಹ ನೀವು ಕರ್ಮವನ್ನು ಮಾಡಿದ್ರಿ, ಹಿಂದೆ ಮಲಿನವಾದದ್ದಿದ್ದಾಗ ನೀವು ಚಿತ್ತಶುದ್ಧಿಯನ್ನು ಮಾಡುವಂತಹ ಕರ್ಮವನ್ನು ಮಾಡಿದರೆ ಈ ಕರ್ಮ ಅದನ್ನೇನು ಮಾಡುತ್ತೆ, ಅಷ್ಟೋ ಶುದ್ಧ ಮಾಡುತ್ತೆ. ಆದರೆ ಚಿತ್ತಶುದ್ಧವನ್ನು ಮಾಡುವಂಥ ಕರ್ಮದ ಜೊತೆಗೆ ನಿಷಿದ್ಧ ಕರ್ಮವನ್ನೂ ಮಾಡ್ತಾ ಇದ್ರೆ ಏನಾಗಬಹುದು? ಏನೂ ಆಗೋದಿಲ್ಲ. ಒಂದು ಉದಾಹರಣೆ ಕೊಡ್ತೇನೆ. ನಾವು ಸ್ನಾನವನ್ನು ಮಾಡುವುದು ಯಾಕೆ ಅಂದರೆ, ಸ್ನಾನಕ್ಕಿಂತ ಹಿಂದೆ ಮಾಡಿದಂತಹ ಕೊಳೆ ಅಂದರೆ ಅಪವಿತ್ರತೆಯನ್ನು ತೊಳೆದುಕೊಳ್ಳೋದಕ್ಕೆ ಅಲ್ವಾ? ಆದರೆ ಸ್ನಾನ ಮಾಡ್ತಾನೆ ಕೊಳೆಯನ್ನು ಕಟ್ಟಿಕೊಳ್ತಾ ಹೋದರೆ ಸ್ನಾನ ಏನು ಮಾಡಿತು? ಈಗ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದರೆ ಪಾಪ ಪರಿಹಾರವಾಗುತ್ತೆ. ಆದರೆ ಯಾವುದೋ ಒಂದು ಪ್ರಾಣಿಯ ಮೂಳೆಯನ್ನು ಕೈಯಲ್ಲಿ ಹಿಡ್ಕೊಂಡು ಮುಳುಕ ಹಾಕೋದು ಗಂಗೆಯಲ್ಲಿ. ನೀವು ಎಷ್ಟು ಸಲ ಮುಳುಕ ಹಾಕಿದರೂ ಸಹ ಎದ್ದ ತಕ್ಷಣ ನಿಮ್ಗೇನು ಭಾವನೆ ಬರುತ್ತೆ? ನಾ ಸ್ನಾನ ಮಾಡಿದ್ದರಿಂದ ಶುದ್ಧ ಆಗಲಿಲ್ಲ ನಾನು. ಯಾಕೆಂದರೆ ಕೈಯಲ್ಲಿ ಮೂಳೆ ಹಿಡ್ಕೊಂಡೇ ಇದ್ದಾನೆ. ಅದನ್ನು ಬಿಸಾಡಿ ನೀವು ಒಂದು ಸಲ ಮುಳುಕ ಹಾಕಿದ್ರೂ ಸಹ ಏನಾಗತ್ತೆ? ಶುದ್ಧವಾದ ಎನ್ನುವಂಥ ಭಾವನೆ ಬರುತ್ತೆ. ಹಾಗೇನೇ ಈ ಚಿತ್ತಶುದ್ಧಿಗೆ ಕಾರಕವಾದಂತಹ ಕರ್ಮವನ್ನು ಮಾಡ್ತಾನೆ ಮತ್ತೆ ನಿಷಿದ್ಧ ಕರ್ಮಗಳನ್ನೂ ಸಹ ಮಾಡ್ತಾ ಇದ್ದರೆ ಆಗ ಏನಾಗುತ್ತೆ ಕೇಳಿದರೆ, ಚಿತ್ತಶುದ್ಧಿ ಆಗುವಂತಹ ಸಾಧ್ಯತೆ ತೀರಾ ಕಡಿಮೆ. ಆದ್ರೂ ಒಂದು ಲಾಭ ಉಂಟು ಅಂತ ಹೇಳುತ್ತೆ ಶಾಸ್ತ್ರ. ಹೇಗೆ ಅಂದರೆ ನೋಡಿ, ಶಾಸ್ತ್ರಗಳೆಲ್ಲ ನಮ್ಮ ಬಗ್ಗೆ ಎಷ್ಟು ಒಂಥರ ಅನುಕಂಪ ತೋರಿಸ್ತವೆ ಅಂತ. ಈಗ ಒಬ್ಬಾತ ಒಂದು ದಿನಕ್ಕೆ 10 ರೂಪಾಯಿ ದುಡಿತಾನೆ ಅಂತ ಇಟ್ಕೊಳ್ಳಿ. 20 ರೂಪಾಯಿ ತೆಗೆದುಕೊಂಡು ಹೋಗಿ ಕುದುರೆ ಬಾಲಕ್ಕೆ ಕಟ್ಟುತ್ತಾನೆ. ಈಗ ಹೇಳಿ, ಅವನ ಆ ದಿನದ ಅಕೌಂಟಿನಲ್ಲಿ ಜಮಾ ಹೆಚ್ಚಾಯಿತೋ ಖರ್ಚು ಹೆಚ್ಚಾಯಿತೋ? ಖರ್ಚು ಹೆಚ್ಚಾಯಿತು. ಆದರೆ ಶಾಸ್ತ್ರ ಹೇಳುತ್ತೆ, ನೀನು ಆ 10 ರೂಪಾಯಿ ದುಡಿದ್ರಿಂದ ನಿನ್ನ ಅಕೌಂಟಲ್ಲಿ -10 ರೂಪಾಯಿ ಆಯಿತು. ಆ 10 ರೂಪಾಯಿಯನ್ನು ನೀನು ದುಡಿದೇ ಇದ್ದಿದ್ರೆ -20 ಆಗ್ತಿತ್ತಲ್ವಾ? ಆದ್ದರಿಂದ ಅಷ್ಟರ ಮಟ್ಟಿಗೆ ಸಮಾಧಾನ ಪಟ್ಕೋ. ಮುಂದೆ ಏನು ಮಾಡು ಕೇಳಿದ್ರೆ, ಆ 10 ರೂಪಾಯಿಯನ್ನ ಗಳಿಸುವ ಜೊತೆಗೆ ನೀನು ಮಾಡುವ ವ್ಯಯವನ್ನು ಕಡಿಮೆ ಮಾಡು. 15 ರೂಪಾಯಿ ಗಳಿಸು, 10ಕ್ಕೆ ಇಳಿಸು, 5ಕ್ಕೆ ಇಳಿಸು, 1ಕ್ಕೆ ಇಳಿಸು, ಅದನ್ನು ಕಡಿಮೆ ಮಾಡು. ಅಂದರೆ ಆಗ ನೀನೇನಾಗ್ತೀಯ? ಉತ್ತಮ ಧನಿಕನಾಗ್ತೀಯೇ. ಯಾಕೆಂದ್ರೆ ನಿನ್ನ ಈ ಸಂಗ್ರಹದ ಅಕೌಂಟಿನಲ್ಲಿ ಜಾಸ್ತಿ ಸೇರುತ್ತೆ. ಅದೇ ಆ ಸಂಗ್ರಹದ ಅಕೌಂಟ್ ಅಂದರೆ ಚಿತ್ತ ಶುದ್ಧ ಆಗುವಿಕೆ. ಈಗ ಹೇಳಿ, ಪ್ರಶ್ನೆಗೆ ಉತ್ತರ. ಇಷ್ಟು ವರ್ಷ ಮಾಡ್ಕೊಂಡು ಬಂದ್ರೂ ಸಹ ಚಿತ್ತ ಶುದ್ಧ ಆದ ಹಂಗೆ ಕಾಣೋದಿಲ್ವಲ್ಲ, ಯಾಕೆ? ಪ್ರಾಯಶಃ ಉತ್ತರ ಸಿಕ್ಕಿದೆ ಈಗ ಅಂತ ಭಾವಿಸ್ತೇನೆ. ಅದರ ಜೊತೆಗೆ ಇನ್ನೊಂದು ಆನುಷಂಗಿಕವಾಗಿ ಬಂದಂತಹ ಪ್ರಶ್ನೆ, ಚಿತ್ತ ಶುದ್ಧ ಆಗಿದೆ ಅಂತ ನಮಗೆ ಗೊತ್ತಾಗೋದು ಹೇಗೆ? ಎಲ್ಲ ತೀರಾ ವೇದಾಂತದ ಒಳಗಿನ ಪ್ರಶ್ನೆಗಳು. ಆದರೂ ಇಂತಹ ಪ್ರಶ್ನೆಗಳನ್ನು ಅಲ್ಲೋ ಇಲ್ಲೋ ಕೇಳ್ತಾರಲ್ಲ ಅಂತ ಬಹಳ ಸಮಾಧಾನ ಉಂಟು ನನಗೆ ಅಂತ. ಆಗಿದೆ ಅಂತ ಗೊತ್ತಾಗೋದು ಹೇಗೆ? ಎಲ್ಲ ಅವರವರ ಅನುಭವಕ್ಕೆ ನಿಲುಕುವಂತಹ ವಿಚಾರಗಳಾದ್ದರಿಂದ ಪ್ರಾಯಶಃ ನಾನು ಈ ಪ್ರಶ್ನೆಗೆ ಉತ್ತರವನ್ನು ಹೇಳೋದಕ್ಕೆ ಅನರ್ಹ ಅಂತ ಕಾಣುತ್ತೆ. ಏಕೆಂದರೆ ಒಂದು ಹಂತದವರೆಗೆ ಬಾಯಿಂದ ಹೇಳ್ಬೋದೇ ಅಷ್ಟೇ ಹೊರತನು ಮುಂದಕ್ಕೆ ಹೋದ ಹಾಗೆ ನನ್ನಲ್ಲಿ ಏನು ಬದಲಾವಣೆ ಆಗಿದೆ ಅನ್ನೋದನ್ನು ಅವರು ಗುರುತಿಸಿಕೊಳ್ಬೇಕು. ಅದನ್ನು ಆದ್ರೂ ಸಹ ಶಾಸ್ತ್ರ ನಮಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ನಿದರ್ಶನಗಳನ್ನು ಕೊಡುತ್ತೆ. ಅದನ್ನು ನಾನು ಒಂದು ಕಥೆಯ ರೂಪದಲ್ಲಿ ಹೇಳ್ತೇನೆ. ಏನು ಅಂದರೆ,
ಸಾಮಾನ್ಯವಾಗಿ ಎಲ್ಲರಿಗೂ ಈ ಪ್ರಶ್ನೆ ಕಾಡುತ್ತೆ, ನನಗೆ ಆಗಿದೆಯಾ ಇಲ್ವಾ ಅಂತ. ಆದರೆ ಬೇರೆಯವರ ಪ್ರದರ್ಶನಕ್ಕಾಗಿ ಅದು ಬೇಡ. ನಮ್ಮೊಳಗೆ ಕೆಲವು ಸಲ ಈ ಸಾಧನೆಯ ದಾರಿಯಲ್ಲಿ ಸಾಗುವವರಿಗೆ ಏನೋ ವ್ಯತ್ಯಾಸಗಳಾಗ್ಬಿಡ್ತೇವೆ ಕೆಲವು ಸಲ. ಆಗ ನಮಗೆ ಇದ್ದಕ್ಕಿದ್ದ ಹಾಗೆ ಯಾಕೆ ಹೀಗಾಯಿತು, ಏನು ಹಾಗಿದ್ರೆ ನನ್ನಲ್ಲಿ ಬದಲಾವಣೆ ಆಗಲಿಲ್ವಾ ಅಂತ ಅನಿಸುತ್ತೆ. ಆದರೆ ಎಲ್ಲೋ ಒಂದಿಷ್ಟು ಬದಲಾವಣೆ ಆಗಿರುತ್ತೆ. ಆ ಬದಲಾವಣೆ ಆದದ್ರಿಂದಲೇ ಅವನಿಗೆ ನನ್ನಲ್ಲಿ ಏನೂ ಬದಲಾವಣೆ ಆಗಲಿಲ್ವಾ ಎನ್ನುವಂಥ ಭಾವನೆ ಬರುತ್ತೆ. ಒಂದು ಸಲ ಒಂದು ಊರಿನ ಒಬ್ಬರು ಶಾನುಭೋಗರು ಅಂತ ಹೇಳ್ಕೊಳ್ಳೋಣ, ದಯವಿಟ್ಟು ಆ ಹೆಸರನ್ನು ಯಾರ್ದು ಬೇಸರ ಮಾಡ್ಕೊಳ್ಬೇಡಿ, ಕಥೆಗೆ ಒಂದು ಹೆಸರು ಬೇಕು ಅಂತ ಹೇಳಿದ್ದೆ ಅಷ್ಟೇನೆ. ಆ ಊರಿಗೆಲ್ಲಿ ಇರುವಂಥ ಒಬ್ಬ ಸನ್ಯಾಸಿಯನ್ನ ಇವರ ಮನೆಗೆ ಭಿಕ್ಷೆಗೆ ಕರೆದರು. ಬಂದಂಥ ಸನ್ಯಾಸಿಗಳ ಪಾದ ತೊಳೆದು ಆದರ ಆತಿಥ್ಯವನ್ನೆಲ್ಲ ಮಾಡಿ ಅವರಿಗೆ ಭಿಕ್ಷೆಯನ್ನು ಹಾಕಿದರು. ಊಟ ಮಾಡಿ ಅವರು ಸ್ವಲ್ಪ ಹೊತ್ತಿದ್ದು ಹೊರಡುವಾಗ ಏನಾಯಿತು ಅಂದರೆ, ಒಂದು ಲೋಟದಲ್ಲಿ ಮಧ್ಯಾಹ್ನ ಪಾನೀಯವು ಇಲ್ಲೇ ಆಗಿಬಿಡಲಿ ಅಂಥೇಳಿ ಸ್ವಲ್ಪ ಕೇಸರಿ ಹಾಲು ಏನೇನೆಲ್ಲ ಹಾಕಿ ಒಂದು ಬೆಳ್ಳಿಯ ಲೋಟದಲ್ಲಿ ಕೊಟ್ಟರು. ಅವರು ಆ ಹಾಲನ್ನು ಕುಡಿದ್ರು. ಮುಂದೆ ಹೋಗಿ ಇನ್ನೇನು ಸ್ವಾಮಿಗಳಿಗೆ ಮುಂದಿನ ವ್ಯವಸ್ಥೆ ಮಾಡಬೇಕು ಅಂಥೇಳಿ ಯಜಮಾನ ಹೋದಾಗ ಯಾಕೋ ಇದ್ದಕ್ಕಿದ್ದ ಹಾಗೆ ಆ ಲೋಟವನ್ನು ನೋಡಿ ಇವರಿಗೆ ಆಸೆ ಹುಟ್ಟಿತು. ಅದನ್ನು ತೆಗೆದು ಮೆತ್ತಿಗೆ ತಮ್ಮ ಜೋಳಿಗೆಯಲ್ಲಿ ಹಾಕ್ಕೊಂಡ್ರು. ಹೋದರು ಆಶ್ರಮಕ್ಕೆ. ಅವ್ರಿಗೇನು ತಪ್ಪು ಅಂತ ಅನ್ನಿಸ್ಲಿಲ್ಲ. ಹಾಗೆ ಅನಿಸ್ತಿದ್ದ ಆ ಕೆಲಸ ಮಾಡ್ತಾನೆ ಇರಲಿಲ್ಲ ಅವರು. ಸಂಜೆ ಕಳೀತು, ರಾತ್ರಿ ಆಯಿತು. ಮಾರನೇ ದಿವಸ ಇವರ ಪ್ರಾತರ್ವಿಧಿ ಎಲ್ಲ ಆದ ಮೇಲೆ ಇದ್ದಕ್ಕಿದ್ದ ಹಾಗೆ ಆಲೋಚನೆ ಬಂತು ಇವರಿಗೆ, ನಾನು ಯಾಕೆ ಈ ಕೆಲಸವನ್ನು ಮಾಡಿದೆ, ನಾನು ಮಾಡಬಾರ್ದಿತ್ತು ಇದನ್ನು ಅಂತ ಈ ಆಲೋಚನೆ ಬರುವುದರ ಜೊತೆಗೆ ತಾನು ಮಾಡಿದ್ದು ತಪ್ಪು, ಇದನ್ನು ಈಗಲೇ ಸರಿಪಡಿಸಬೇಕು ಅಂಥೇಳಿ ಮತ್ತೆ ಪುನಃ ಅವರ ಮನೆಗೆ ಬಂದು ಆ ಲೋಟವನ್ನು ಕೊಟ್ಟರು. ಆದರೆ ಇವರು ತಗೊಂಡು ಹೋಗಿದ್ದವರು ಯಾರಿಗೂ ಅರಿವಿಗೆ ಬಂದಿಲ್ಲ. ಅವ್ರ ಮನೆಯಲ್ಲಿ ಅಂಥ ಲೋಟ ಬೇಕಷ್ಟಿತ್ತನೋ, ಹಾಗಾಗಿ ಯಾರಿಗೂ ಅರಿವಿಗೆ ಬಂದಿಲ್ಲ. ಆಗ ಮನೆಯವರಿಗೆ ಆಶ್ಚರ್ಯ. ಮೊದಲನೇದಾಗಿ ಇವರು ಈ ಲೋಟವನ್ನು ಎತ್ಕೊಂಡು ಹೋದಿದ್ದೇ ಒಂದು ಅಚ್ಚರಿ, ಎರಡನೇದಾಗಿ ಅದನ್ನು ಮತ್ತೆ ಪುನಃ ತಂದು ಕೊಟ್ಟಿದ್ದು ಇನ್ನೊಂದು ಅಚ್ಚರಿ. ಆಗ ಅವರು ಏನೂ ಹೇಳಲಿಲ್ಲ, ಆಯಿತು ಬಿಡಿ ಪರವಾಗಿಲ್ಲ ಅಂತ ಹೇಳಿ ಅದನ್ನು ಸ್ವೀಕರಿಸಿದರು. ಆಗ ಆ ಸನ್ಯಾಸಿಗಳು ಈ ಶಾನುಭೋಗರ ಹತ್ರ ಕೇಳಿದ್ರಂತೆ, ನಿನ್ನೆ ದಿವಸ ನಾನು ನಿಮ್ಮನೆಯಲ್ಲಿ ಊಟ ಮಾಡಿ ಹೋದೆ, ನನಗೆ ನೀವು ಏನೇನೋ ರಸದ ಔತಣ ಎಲ್ಲ ಮಾಡಿ ಹಾಕಿದ್ದೀರಿ, ಈ ಆಹಾರವನ್ನು ನೀವು ಹೇಗೆ ಸಂಗ್ರಹಿಸಿದಿರಿ ಅಂತ. ಆಗ ಆ ಶಾನುಭೋಗರು ಹೇಳಿದ್ರಂತೆ, ನಿಮ್ಮಂಥವರು ಬರುವಾಗ ಏನಾರು ಒಂದು ಸಿಹಿ ಊಟ ಇಲ್ಲದಿದ್ರೆ ಚೆನ್ನಾಗಿರೋದಿಲ್ಲ ಅಂಥೇಳಿ ನಮ್ಮ ಆಳಿಗೆ ಹೇಳಿದ್ದೆ. ಅವನು ಯಾವುದೋ ಒಂದು ಕಡೆಯಿಂದ ಈ ಸಣ್ಣಕ್ಕಿಯನ್ನು ಕದ್ಕೊಂಡು ಬಂದುಬಿಟ್ಟಿದ್ದಾನೆ, ಅದು ನನಗೆ ಆಮೇಲೆ ಗೊತ್ತಾಯಿತು. ಅದರ ಪಾಯಸವನ್ನು ನಿಮಗೆ ನಾವು ಮಾಡಿ ಹಾಕಿದ್ವಿ. ಆಗ ಇವರಿಗೆ ಸರಿ ಹೋಯಿತು, ಜಾತಕ ಎರಡಕ್ಕೂ ಹೊಂದಾಣಿಕೆ ಆಯಿತು. ಯಾಕೆಂದರೆ ಅನ್ನಾನುರೂಪಂ ತನುರೂಪ ವೃದ್ಧಿಂ ಕಾರ್ಯಂ ನಿಧಾನಾಧಿ ಗುಣಾನಧೀತೆ ಎನ್ನುವ ಹಾಗೆ, ಓಹ್ ಇದರಿಂದ ತನಗೆ ಹೀಗಾಯಿತು, ಹಾಗಾಗಿ ಇನ್ನು ಮುಂದೆ ನಾನು ಇದಕ್ಕೆ ಜಾಗರೂಕನಾಗಿರಬೇಕು ಅಂತ ಅಂದ್ಕೊಂಡು ಅವರು ಹೋದರು. ಆದರೆ ಪ್ರಶ್ನೆ ಅಷ್ಟಕ್ಕೆ ನಿಲ್ಲೋದಿಲ್ಲ. ಇದೇ ಪಾಯಸವನ್ನು ಮತ್ತೆ ಸ್ವಾಮಿಗಳು ಬರ್ತಾರೆ ಅಂತ ಅಂದ್ಕೊಂಡವರ ನೆಂಟರು ಪರಿವಾರದವರು ಎಲ್ಲ ಬಂದಿದ್ರಲ್ಲ, ಅವರೂ ತಿಂದಿದ್ದಾರೆ, ಅವರು ಯಾಕೆ ಹೀಗಾಗಲಿಲ್ಲ? ಅವರಿಗೂ ಆಗಬೇಕಿತ್ತಲ್ವಾ? ಇದಕ್ಕೆ ಶಾಸ್ತ್ರ ಹೇಳುತ್ತೆ ನೋಡಿ, ಬಿಳಿ ಬಟ್ಟೆ ಮೇಲೆ ಒಂದು ಸಣ್ಣ ಕಲೆ ಆದರೂ ಸಹ ಎದ್ದು ಕಾಣುತ್ತೆ. ಆದರೆ ಗ್ಯಾರೇಜಲ್ಲಿ ಇರುವಂತಹ ಹುಡುಗರ ಬಟ್ಟೆ ಮೇಲೆ ಯಾವುದಾದ್ರು ಕಲೆ ಆದರೆ ಅದು ಮೊದಲನೇದು ಯಾವುದು ನಂತರದ್ದು ಯಾವುದು ಅಂತ ಗೊತ್ತಾಗತ್ತಾ? ಚಿತ್ತ ಶುದ್ಧವಾದದ್ರಿಂದಲೇ ಅದು ಅರಿವಿಗೆ ಬಂದಿದೆ. ಆದರೆ ಇವರಿಗೆ ಯಾಕೆ ಬಂದಿಲ್ಲ ಕೇಳಿದರೆ, ಅದು ಮೊದಲನ ಕೊಳೆ ಆಮೇಲಿನ ಕೊಳೆ ಎಲ್ಲವೂ ಕೊಳೆ ಒಟ್ಟಾಗಿ ಸೇರಿಕೊಂಡಾಗ ಅದು ಏನೂ ಗೊತ್ತಾಗುವುದಿಲ್ಲ. ಇಷ್ಟು ಹಿನ್ನೆಲೆಯಲ್ಲಿ ಚಿತ್ತ
ಶುದ್ಧವಾದದ್ದು ಹೇಗೆ ಅರಿವಿಗೆ ಬರುತ್ತೆ ಅನ್ನೋದಕ್ಕೆ ಒಂದು ಸಾಮಾನ್ಯವಾದಂತಹ ಪ್ರಸಿದ್ಧವಾದಂತಹ ಉದಾಹರಣೆ. ಇಷ್ಟು ಹಿನ್ನೆಲೆಯಲ್ಲಿ ಮತ್ತೆ ಈಗ 51ನೆಯ ಶ್ಲೋಕಕ್ಕೆ ನಾವು ಹೋಗೋಣ. ಕರ್ಮಜಂ ಬುದ್ಧಿಯುಕ್ತಾ ಹಿ ಫಲಂ ತ್ಯಕ್ತ್ವಾ ಮನೀಷಿಣಃ ಜನ್ಮ ಬಂಧ ವಿನಿರ್ಮುಕ್ತಾ ಪದಂಗಚ್ಚಂತ್ಯನಾಮಯಂ. ಈ ಶ್ಲೋಕದಲ್ಲಿ ಗೀತಾಚಾರ್ಯ ಏನು ಹೇಳ್ತಾನೆ ಅನ್ನೋದಕ್ಕಿಂತ ಮೊದಲು ಇದು ಯಾಕೆ ಬಂತು ಅನ್ನೋದನ್ನು ನೋಡಬೇಕು. ನಿಷ್ಕಾಮ ಕರ್ಮದಿಂದ ಜ್ಞಾನವನ್ನು ಪಡೆದಾಗ ಈ ಭವಬಂಧನ ಎನ್ನುವಂತಹದ್ದು ನಿವೃತ್ತಿಯಾಗುತ್ತದೆ ಎನ್ನುವಂತಹದ್ದು ಅದನ್ನು ಹೇಳೋದಕ್ಕೆ ಈ ಶ್ಲೋಕ ಉಪಕ್ರಮಿಸಿದೆ. ನಿಷ್ಕಾಮ ಕರ್ಮದಿಂದ ಜ್ಞಾನವನ್ನು ಪಡೆದಾಗ ಸಂಸಾರದಿಂದ ಬಿಡುಗಡೆ ಅಂತ ಏನು ಹೇಳ್ತಾನೆ ಅಂದರೆ, ಈ ಸಮತ್ವ ಬುದ್ಧಿಯುಳ್ಳವರು ಕರ್ಮಜನ್ಯವಾದಂಥ ಫಲವನ್ನು ತ್ಯಜಿಸಿ ಜ್ಞಾನಿಗಳಾಗಿ ಹುಟ್ಟುವುದೆನ್ನುವಂಥ ಬಂಧನವನ್ನು ಕಳೆದುಕೊಂಡು ಸರ್ವ ಉಪದ್ರವಗಳಿಂದಲೂ ಸಹ ರಹಿತವಾದಂತಹ ಆ ಮೋಕ್ಷವನ್ನು ಪಡೀತಾರೆ. ಇದಿಷ್ಟು ಈ ಶ್ಲೋಕದ ಶಬ್ದಶಃ ಅರ್ಥ. ಇಲ್ಲಿ ಹೇಗೆ ಅನ್ವಯ ಅಂದರೆ, ಕರ್ಮಜಂ ಫಲಂ ತ್ಯಕ್ತ್ವಾ ಬುದ್ಧಿಯುಕ್ತಾ ಮನೀಷಿಣಃ, ಕರ್ಮದಿಂದ ಹುಟ್ಟಿದಂತಹ ಫಲವನ್ನು ಬಿಟ್ಟು ಸಮಬುದ್ಧಿಯಲ್ಲಿರುವಂತಹ ಪಂಡಿತರು ಅಂತ ಅರ್ಥ. ಸಮಬುದ್ಧಿಯಲ್ಲಿ ಇದ್ದವರು ಅಂದರೆ ತತ್ವ ವಿವೇಕದಿಂದ, ಅಂದರೆ ಕರ್ಮವನ್ನು ಹೇಗೆ ಮಾಡಿದರೆ ಅದರ ಫಲ ಅಂಟುವುದಿಲ್ಲವೋ ಹಾಗೆ ಮಾಡುವವರು ಅಂತ ಅರ್ಥ. ಹೀಗೆ ಕರ್ಮವನ್ನು ಮಾಡ್ತಾ ಮಾಡ್ತಾ ಅವರು ಜನ್ಮ ಬಂಧ ವಿನಿರ್ಮುಕ್ತಾ, ಜನ್ಮ ಅಂದರೆ ಹುಟ್ಟು, ಹುಟ್ಟಿನ ಬಂಧ ಅಲ್ಲ, ಹುಟ್ಟೇ ಒಂದು ಬಂಧ ಅಂತ ಅಲ್ವಾ. ಹುಟ್ಟಿನ ಬಂಧ ಅಂದರೆ ಹುಟ್ಟು ಬೇರೆ ಬಂಧ ಬೇರೆ ಅಂತ ಆಗ್ಬಿಡುತ್ತೆ. ಶಾಸ್ತ್ರದಲ್ಲಿ ರಾಹೋಶಿರಃ ಅಂತ ಒಂದು ಮಾತುಂಟು. ಆ ರಾಹು ಅಂದರೆ ಅವನಿಗಿರೋದು ತಲೆನೇ, ಆದರೂ ಸಹ ರಾಹುವಿನ ತಲೆ ಅಂದರೆ ಏನು? ಈ ತಲೆ ಬಿಟ್ಟು ಬೇರೆ ಉಳಿದಂಥ ಭಾಗವು ಇದ್ದರೆ ರಾಹುವಿನ ತಲೆ ಅಂತ ಹೇಳೋದಕ್ಕೆ ಅರ್ಥ ಉಂಟು. ಬರೇ ತಲೆಯಾಗಿದ್ದಾಗ ರಾಹುವಿನ ತಲೆ ಅನ್ನೋದಕ್ಕೆ ಅರ್ಥ ಏನು? ಹಾಗಿದ್ರೆ ಅರ್ಥ ಏನು ಕೇಳಿದರೆ ರಾಹೋಶಿರಃ, ರಾಹುವಿನ ತಲೆ ಅಂದರೂ ಅವನೇ ಅಂತ ಅರ್ಥ. ಹಾಗೆ ಜನ್ಮೈವ ಬಂಧ ಜನ್ಮಬಂಧ, ಜನ್ಮವೇ ಒಂದು ಬಂಧ. ಹೀಗೆ ಈ ಜನ್ಮ ಬಂಧದಿಂದ ವಿನಿರ್ಮುಕ್ತರಾಗಿ ಅವರು ಏನಾಗ್ತಾರೆ ಅಂದರೆ ಪದಂಗಚ್ಚಂತಿ ಅನಾಮಯಂ ಅಂತ. ಇದೊಂದು ವಿಶಿಷ್ಟವಾದ ಶಬ್ದ. ಆಮಯ ಅಂದರೆ ರೋಗ ಅಂತ ಅರ್ಥ, ಅನಾಮಯ ಅಂದರೆ ರೋಗರಹಿತವಾದದ್ದು ಅಂತ. ರೋಗರಹಿತವಾದಂತಹ ಸ್ಥಾನವನ್ನು ಪಡಿತಾರೆ ಅಂತ ಅರ್ಥ ಅಲ್ಲಿಗೆ. ಅದು ಏನ್ರಿ ಅದು, ಈ ಸ್ಥಾನಕ್ಕೂ ಒಂದು ರೋಗ ಉಂಟಾ ಅಂದರೆ ಹೌದು, ಸ್ಥಾನಕ್ಕೆ ಕೆಲವು ಸಲ ಬಹಳಷ್ಟು ರೋಗಗಳಿರ್ತವೆ. ಹಾಗಾಗಿ ಕೆಲವು ಜನರಿಗೆ ಆ ರೋಗ ಪೀಡಿತವಾದಂತಹ ಸ್ಥಾನದ ಬಗ್ಗೆ ಎಲ್ಲಿಲ್ಲದ ಆಸಕ್ತಿ ಮೂಡ್ತದೆ. ಅಲ್ಲೋ ಕೂತ್ಕೊಂಡ ಮೇಲೆ ಗೊತ್ತಾಗ್ತದೆ ಇಲ್ಲಿ ಎಲ್ಲ ರೋಗಗಳು ಸಹ ಇದಕ್ಕೆ ಅಡರಿಕೊಂಡಿವೆ ಅಂತ. ಅದರ ಗೀತಾಚಾರ್ಯ ಹೇಳ್ತಾನೆ, ಇಂಥ ನಿಷ್ಕಾಮ ಕರ್ಮಗಳಿಗೆ ಸೇರುವಂಥದ್ದು ಉಂಟಲ್ಲ, ಅದು ಅನಾಮಯವಾದಂಥದ್ದು, ಅಲ್ಲಿ ಯಾವುದೇ ರೋಗ ಇಲ್ಲ ಅಂತ. ಹಾಗಿದ್ರೆ ಇಲ್ಲಿ ರೋಗ ಇಲ್ಲ ಅಂದರೆ ಯಾವ ತರಹದ ರೋಗ ಅದು ಅಂತಂದು ಪ್ರಶ್ನೆ. ಎಲ್ಲ ರೋಗಕ್ಕೂ ಮೂಲ ಕಾರಣವಾದ ರೋಗ ಒಂದು ಹುಟ್ಟು, ಇನ್ನೊಂದು ಸಾವು. ಇವೇ ಎರಡು ನಿಜವಾದ ದೊಡ್ಡ ರೋಗಗಳು. ಹಾಗಾಗಿ ಆಮಯ ಅಂದರೆ ರೋಗಗಳು, ನಿರಾಮಯ ರೋಗರಹಿತವಾದವುಗಳು. ಎಂಥ ರೋಗ ಇಲ್ಲದೆ ಇರುವವಳು ಅಂದರೆ ಹುಟ್ಟು ಮತ್ತು ಸಾವು ಇಲ್ಲದೆ ಇರುವವನು. ಅಂದರೆ ಈ ಜನ್ಮದಲ್ಲಿಯೇ ಜ್ಞಾನವನ್ನು ಪಡೆದವನಿಗೆ ಮರಣ ಇರಬಹುದು ಲೋಕದ ಜನರ ದೃಷ್ಟಿಯಿಂದ, ಆದರೆ ಅವನಿಗೆ ಹುಟ್ಟು ಎನ್ನುವಂತಹದ್ದು ಇಲ್ಲ. ಮತ್ತೆ ಪುನಃ ಹುಟ್ಟು ಇಲ್ಲದೇ ಇದ್ದದ್ರಿಂದಲೇ ಅವನಿಗೆ ಸಾವು ಸಹ ಇಲ್ಲ. ಯಾಕೆ ಅಂದರೆ ಅವರು ಇಲ್ಲಿಂದಲೇ ವಿನಿರ್ಮುಕ್ತರಾಗಿ ಬಿಡ್ತಾರೆ. ಅಲ್ಲಿ ಏನು ಶಬ್ದ ಉಂಟು, ಜನ್ಮ ಬಂಧ ವಿನಿರ್ಮುಕ್ತ. ಈ ಜನ್ಮ ಎನ್ನುವಂತಹ ಬಂಧದಿಂದಲೇ ಅವರು ಮುಕ್ತರಾಗಿ ಬಿಡ್ತಾರೆ ಅಂತ. ಮುಕ್ತರಾಗಿ ಬಿಡ್ತಾರೆ ಅಂದರೆ ಅವರು ಇಲ್ಲಿಯೇ ಮೋಕ್ಷವನ್ನು ಪಡೀತಾರೆ ಅಂತ.
ಈ ಮೋಕ್ಷ ಮತ್ತು ಮುಕ್ತಿ ಇವೆರಡಕ್ಕೂ ಅರ್ಥ ಏನಕ್ಕಂದರೆ ಸಂಸಾರದಿಂದ ಬಿಡುಗಡೆ. ಸಂಸಾರದಿಂದ ಬಿಡುಗಡೆ ಅಂದರೆ ಹುಟ್ಟು ಸಾವುಗಳಿಂದ ಬಿಡುಗಡೆ ಅಂತ ಅರ್ಥ. ಶಾಸ್ತ್ರದಲ್ಲಿ ಸಾಮಾನ್ಯವಾಗಿ 2 ತರಹದ ಮೋಕ್ಷಗಳ ವಿಚಾರ ಬರುತ್ತೆ. ಇನ್ನು ಸ್ತೋತ್ರ ಕಾವ್ಯಗಳಲ್ಲಿ ಸಾಮಾನ್ಯವಾಗಿ 4 ತರಹದ್ದನ್ನು ಹೇಳ್ತಾರೆ. ಅಲ್ಲಿ 3 ತರಹದ ಮೋಕ್ಷಗಳು, ಸಾಲೋಕ್ಯ, ಸಾರೂಪ್ಯ, ಸಾಯುಜ್ಯ, ಇವೆಲ್ಲ ಅವೆಲ್ಲ ಗೌಣ ಮೋಕ್ಷಗಳು, ಗೌಣ ಮುಕ್ತಿಗಳಾದ್ರಿಂದ ಅವು ಶಾಸ್ತ್ರದ ಅಂದರೆ ಸೀದಾ ಶಾಸ್ತ್ರದ ಜಾಡಿನಲ್ಲಿ ಅವು ಅಪ್ರಸ್ತುತ, ಅವುಗಳನ್ನು ಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಆದರೆ ಇಲ್ಲಿ ನೇರ ಶಾಸ್ತ್ರದಲ್ಲಿ, ವೇದಾಂತ ಶಾಸ್ತ್ರ ಹೇಳುವಂತಹದ್ದು 2 ತರಹದ ಮೋಕ್ಷಗಳಿವೆ, 2 ತರಹದ ಮುಕ್ತಿಗಳಿವೆ. ಇಲ್ಲಿ ಹೇಳ್ತಾ ಇರುವಂತಹದ್ದು ಏನು ಅಂದರೆ ಆ ಮೊದಲನೆಯದಾದಂಥ ಜೀವನ್ಮುಕ್ತಿ ಅಂತ ಅರ್ಥ. ಅಂದರೆ ಸಾಧಕನಾದವನು ಈ ದೇಹ ಇರುವಾಗಲೇ ಮುಕ್ತನಾಗಿ ಬಿಡ್ತಾನೆ. ಅಲ್ಲ, ದೇಹ ಇದ್ದಾಗಲೇ ಮುಕ್ತನಾಗುವುದು ಅಂದರೆ ಹೇಗೆ ಅಂತ ಒಂದು ಪ್ರಶ್ನೆ. ಛಾಂದೋಗ್ಯ ಉಪನಿಷತ್ತು ಹೇಳುತ್ತೆ ಮುಕ್ತ ಬಾಣವತ್ ಅಂತ. ಹೇಗೆ ಅಂದರೆ ಈ ಸಾಧಕನಾದವನು ಆತ ತನ್ನ ಸಾಧನೆಯನ್ನು ಮಾಡ್ತಾ ಇದ್ದಾಗ ಯಾವುದೋ ಒಂದು ಆ ಚಿತ್ತಶುದ್ಧಿಗೆ ಕಾರಕವಾದಂತಹ ಕರ್ಮವನ್ನು ಮಾಡ್ತಾ ಇರುವಾಗ ಅವನ ಜ್ಞಾನದ ಪರಿಪಾಕ ಸ್ಥಿತಿಯೂ ಸಹ ಸಾಕಷ್ಟು ಉತ್ಕರ್ಷ ಸ್ಥಿತಿಗೆ ಬಂದಾಗ ಅವನಿಗೆ ಮುಕ್ತಿ ಆಗಿಬಿಡುತ್ತದೆ. ಅಂದರೆ ಈ ಸಂಸಾರದ ಬಗ್ಗೆ ಇದರ ಯಥಾರ್ಥ ಸ್ವರೂಪ ಗೊತ್ತಾಗಿಬಿಡುತ್ತದೆ. ಅವನು ಸ್ವಸ್ವರೂಪದ ನೆಲೆಯಲ್ಲಿ ನಿಂತಿರುತ್ತಾನೆ. ಆದರೆ ಅವನಿಗೆ ಇದರ ಯಾವುದೇ ಆಗು ಹೋಗುಗಳು ಅಂಟುವುದಿಲ್ಲ. ಅವನ ದೇಹ ಮಾತ್ರ ಇನ್ನೂ ಸಹ ಹಾಗೆಯೇ ಉಳಿದಿರ್ತದೆ. ಅದು ಯಾಕೆ ಉಳಿದಿರ್ತದೆ ಅಂದರೆ ಕಾರಣ ಇಷ್ಟೇ. ಈಗ ನೋಡಿ, ಮಕ್ಕಳು ಒಂದು ಮಾವಿನ ಹಣ್ಣನ್ನು ಬೀಳಿಸೋದಕ್ಕೆ ಅಂತ ಕಲ್ಲನ್ನು ಹೊಡಿತಾರೆ ಅಲ್ವಾ? ಆ ಕಲ್ಲು ಹಣ್ಣಿಗೆ ತಾಗಿ ಬಿದ್ದ ಮೇಲೆ ಆ ಹಣ್ಣಿನ ಜೊತೆಗೆ ತಕ್ಷಣ ಅಲ್ಲೇ ಕಲ್ಲು ಬೀಳೋದಿಲ್ಲ. ಅದೇನು ಮಾಡುತ್ತೆ, ಹಣ್ಣನ್ನು ಬೀಳಿಸಿ ಆದಮೇಲೂ ಸಹ ಮುಂದಕ್ಕೆ ಹೋಗುತ್ತೆ. ಹಾಗೆಯೇ ಯಾವುದೋ ಒಂದು ಪ್ರಾರಬ್ಧ ಕರ್ಮವನ್ನು ಅನುಭವಿಸ್ತಾ ಇದ್ದಾಗ ಆ ಜ್ಞಾನದ ಪರಿಪಾಕದಿಂದಾಗಿ ಅವನು ಮುಕ್ತನಾಗಿ ಬಿಡ್ತಾನೆ. ಆದರೆ ಆ ಪ್ರಾರಬ್ಧ ಕರ್ಮದ ಶೇಷ ಇನ್ನೂ ಸಹ ಏನಾಗಿರುತ್ತೆ ಅಂದರೆ ಉಳಿದುಕೊಂಡಿರುತ್ತೆ. ಹಾಗಾಗಿ ದೇಹ ಇರುತ್ತೆ, ದೇಹ ಇದ್ದದ್ದರ ಅನುಭವವೂ ಸಹ ಅವನಿಗೆ ಬರುವುದಿಲ್ಲ. ಅದನ್ನೇ ಮುಕ್ತ ಬಾಣವತ್ ಅಂತ ಶಾಸ್ತ್ರ ಹೇಳುತ್ತೆ. ನಮ್ಮ ಗುರಿಗೆ ಬಾಣವನ್ನು ಬಿಟ್ಟಾದ ಮೇಲೆ ಆ ಬಾಣ ಗುರಿಯನ್ನು ಭೇದಿಸಿ ಆದ ಮೇಲೂ ಸಹ ಏನಾಗುತ್ತೆ, ಅದು ಮುಂದಕ್ಕೆ ಹೋಗ್ತಾ ಇರುತ್ತೆ. ಅದು ಮುಂದಕ್ಕೆ ಹೋದರೂ ಅಷ್ಟೇ, ಹೋಗದೇ ಇದ್ದರೂ ಅಷ್ಟೇ. ನಮ್ಮ ಉದ್ದೇಶ ಏನು ಅಂದರೆ ಗುರಿಯನ್ನು ತಲುಪುವುದು. ಹಾಗೇನೆ ಈ ಪ್ರಾರಬ್ಧ ಕರ್ಮ ಶೇಷದಿಂದಾಗಿ ಅವನಿಗೆ ಏನಾಗುತ್ತೆ, ಆ ದೇಹ ಉಳ್ಕೊಂಡಿರುತ್ತೆ, ಆದರೆ ಅದರ ಎಚ್ಚರ ಅವನಿಗೆ ಇರುವುದಿಲ್ಲ. ಹೀಗೆ ಆಗುವ ಸ್ಥಿತಿಗೆ ಜೀವನ್ಮುಕ್ತಾವಸ್ಥೆ ಅಂತ ಹೆಸರು. ಇಂಥವನ ಈ ಸ್ಥೂಲ ಶರೀರವು ಕಳಚಿ ಬಿದ್ದಾಗ ಅದಕ್ಕೆ ವಿದೇಹ ಮುಕ್ತಿ ಅಂತ ಹೆಸರು. ವಾಸ್ತವಿಕವಾಗಿ ಜೀವನ್ಮುಕ್ತಿಗೂ ವಿದೇಹ ಮುಕ್ತಿಗೂ ಏನು ವ್ಯತ್ಯಾಸ ಅಂದರೆ ಆ ದೇಹ ಮಾತ್ರ ವ್ಯತ್ಯಾಸ. ದೇಹ ಬಿಟ್ಟು ಹೋದ ಮೇಲೆ ಅವನನ್ನೇ ವಿದೇಹ ಮುಕ್ತ ಅಂತ ಕರೀತಾರೆ. ಇದು ಒಂದು ಗುಂಪು. ಮತ್ತೆ ಇನ್ನೊಂದು ಉಂಟು ಕ್ರಮಮುಕ್ತಿ ಅಂತ. ಕ್ರಮಮುಕ್ತಿ ಅಂದರೆ ಒಬ್ಬ ಉಪಾಸಕನಿರ್ತಾನೆ, ಅವನು ಉಪಾಸನೆಯನ್ನು ಮಾಡ್ತಾ ಕೊನೆಗೆ ಈ ಸ್ಥೂಲ ಶರೀರ ಬಿದ್ದು ಹೋಗುವಂತಹ ಕಾಲ ಬಂದ್ರೂ ಸಹ ಅವನ ಉಪಾಸನೆ ಪೂರ್ತಿಯಾದಂಥ ಒಂದು ಘಟ್ಟಕ್ಕೆ ತಲುಪಿರೋದಿಲ್ಲ. ಹಾಗೆ ಅಂತ ಸಾಕಷ್ಟು ಬಲಿತು ನಿಂತಿದೆ ಅದು. ಆದರೆ ಆ ಪ್ರಾರಬ್ಧ ಕರ್ಮ ಕ್ಷಯವಾದ್ರಿಂದ ಸ್ಥೂಲ ಶರೀರ ಬಿದ್ದು ಹೋಗುವಂತಹ ಕಾಲ ಬಂದುಬಿಟ್ಟಿದೆ. ಈಗ ಹೇಗೆ ಅಂದರೆ, ಆಗ ಅವನಿಗೆ ಆ ಉಪಾಸ್ಯ ದೇವತೆ ಅವನ ಸಾವಿನ ಕಾಲದಲ್ಲಿ ಸಹಾಯಕ್ಕೆ ಬರ್ತಾಳೆ ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ಅವನ ಆ ಸ್ಥೂಲ ಶರೀರ ಬಿದ್ದು ಹೋದ ಮೇಲೆ ಈತ
ಬೇರೆ ಬೇರೆ ದಾರಿ ವ್ಯವಸ್ಥೆಗಳೆಲ್ಲ ಇವೆ. ಆ ದಾರಿಯ ಮೂಲಕ ವಿಶೇಷವಾಗಿ ನಾವು ಅದನ್ನು 8ನೇ ಅಧ್ಯಾಯದಲ್ಲಿ ಭಗವದ್ಗೀತೆಯಲ್ಲಿ ನೋಡ್ತೇವೆ. ಆ ದಾರಿಯ ಮೂಲಕ ಆತ ಹಿರಣ್ಯಗರ್ಭನ ಲೋಕವನ್ನು ಸೇರ್ತಾನೆ. ಅಲ್ಲೂ ಹೋಗಿ ಈ ಉಪಾಸನೆಯ ಬಲದಿಂದ ಚತುರ್ಮುಖನ ಜೊತೆಗೆ ಮತ್ತೆ ಪುನಃ ಆತ ವೇದಾಂತ ಚಿಂತನೆಯನ್ನು ಮಾಡ್ತಾನೆ. ಕೊನೆಗೆ ಆ ಚತುರ್ಮುಖನಿಗೆ ಮೋಕ್ಷ ಆಗುವಾಗ ಇವನಿಗೂ ಸಹ ಮೋಕ್ಷ ಆಗತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಇದು ಕ್ರಮಮುಕ್ತಿ. ಕ್ರಮಕ್ರಮವಾಗಿ ಆತ ಹೋಗಿ ತನ್ನ ಸ್ವರೂಪವನ್ನು ಪಡೆದುಕೊಳ್ಳುತ್ತಾನೆ. ಹೀಗೆ 2 ರೀತಿಯಾದಂತಹ ಮೋಕ್ಷದ ವ್ಯವಸ್ಥೆ ಶಾಸ್ತ್ರದಲ್ಲಿ ಉಂಟು. ಇಲ್ಲಿ ಹೇಳ್ತಾ ಇರುವಂತಹದ್ದು ಈ ಮೊದಲನೆಯಾದಂಥ ಜೀವನ್ಮುಕ್ತಾವಸ್ಥೆ. ಹಾಗಾಗಿ ಜನ್ಮ ಬಂಧ ವಿನಿರ್ಮುಕ್ತಾ ಪದಂಗಚ್ಚಂತಿ ಅನಾಮಯಂ ಅಂತಹ ಸ್ಥಾನಕ್ಕೆ ಅವರು ಹೋಗಿ ಸೇರ್ತಾರೆ. ಇದಿಷ್ಟು ಈ ಶ್ಲೋಕದ ಭಾವಾರ್ಥ. ಇದಿಲ್ಲಿಗೆ ಸಾಕು ಅಂತ ಅಂದ್ಕೊಳ್ಳೋಣ. ಈ ಶ್ಲೋಕವನ್ನು ಹೇಳಿದಾಗ, ಅಂದರೆ ಈ ಮಾತನ್ನು ಹೇಳಿದಾಗ ಅರ್ಜುನನಿಗೆ ಒಂದು ಸಂಶಯ ಬಂದಿರಬೇಕು. ಅವನು ಕೇಳ್ತಾನೆ, ಹೌದು ಕೃಷ್ಣ, ನಿಷ್ಕಾಮ ಕರ್ಮವನ್ನು ಮಾಡಿದಾಗ ಚಿತ್ತಶುದ್ಧಿ ಆಗತ್ತೆ ಅಂತ ನೀನು ಹೇಳಿದೆಯಲ್ಲ, ಹೀಗೆ ಎಷ್ಟು ವರ್ಷಗಳ ಕಾಲ ನಾನು ಈ ನಿಷ್ಕಾಮ ಕರ್ಮವನ್ನು ಮಾಡಬೇಕು? ಯಾವಾಗ ನನ್ನ ಚಿತ್ತ ಶುದ್ಧವಾಗ್ತದೆ ಅದನ್ನು ಹೇಳು ಮೊದಲು ಅಂತ ಕೇಳ್ತಾನೆ ಮುಂದಿನ ಶ್ಲೋಕದಲ್ಲಿ. ಅದಕ್ಕೆ ಉತ್ತರ ಹೇಳೋದಕ್ಕೆ ಹೊರಟಿದೆ ಮುಂದಿನ ಶ್ಲೋಕ. ಯದಾ ತೇ ಮೋಹ ಕಲಿಲಂ ಬುದ್ಧಿರು ವ್ಯತಿತರಿಷ್ಯತಿ ತದಾ ಗಂತಾಸಿ ನಿರ್ವೇದಂ ಶ್ರೋತವ್ಯಸ್ಯ ಶ್ರುತಸ್ಯ ಚ. ಅಂದರೆ ಯಾವಾಗ ನಿನ್ನ ಬುದ್ಧಿ ಈ ಮೋಹಾತ್ಮಕವಾದಂಥ ಅವಿವೇಕವೆಂಬ ಕಲ್ಮಶವನ್ನು ದಾಟ್ತದೆಯೋ ಆಗ ನಿನಗೆ ಇನ್ನು ಕೇಳಬೇಕಾದದ್ದು ಮತ್ತು ಹಿಂದೆ ಕೇಳಿದ್ದು ಈ 2ರ ವಿಷಯದಲ್ಲಿಯೂ ಸಹ ವೈರಾಗ್ಯ ಬರ್ತದೆ. ಇದಿಷ್ಟು ಶ್ಲೋಕದ ತಾತ್ಪರ್ಯ. ಅಲ್ಲಿಗೆ ಈ ಶ್ಲೋಕದಲ್ಲಿ ಅರ್ಜುನ ಕೇಳಿದ, ತಾನು ಇನ್ನು ಎಷ್ಟು ದಿವಸ ಹೀಗೇನೇ ನಿಷ್ಕಾಮ ಕರ್ಮಯೋಗವನ್ನು ಮಾಡಬೇಕು ಅಂತ. ಇದು ಅರ್ಜುನನ ಪ್ರಶ್ನೆ ಅಲ್ಲದಿದ್ದರೂ ನಮ್ಮೆಲ್ಲರ ಪ್ರಶ್ನೆಯೂ ಸಹ ಹೌದು. ಯಾಕೆ ನಮಗೂ ಸಹ ಅನ್ನಿಸ್ತದೆ, ನಾವು ಹೀಗೆ ಎಷ್ಟು ದಿವಸ ಮಾಡಬೇಕು ಹೀಗೆ ಅಂತ. ಕೃಷ್ಣ ಹೇಳ್ತಾ, ಅಲ್ಲ ನಾವೇನು ಬಹಳ ದಿವಸ ಮಾಡೋದಿಲ್ಲ, ಒಂದು 5 ವರ್ಷನೋ 6 ವರ್ಷ ಮಾಡಿಬಿಟ್ಟು ಎಷ್ಟು ವರ್ಷ ಆಯಿತು ಹೀಗೆ ಅಂತ. ಈ ಜನ್ಮದಲ್ಲಿ 4-5 ವರ್ಷ ಅದಕ್ಕೆ ಪ್ರಯತ್ನ ಮಾಡಿಯೇ ಇನ್ನೂ ನನಗಾಗಲಿಲ್ಲ ಅಂತ. ಆದರೆ ಹಿಂದೆ ವೇದಾಂತ ಎನ್ನುವಂತಹ ಶಬ್ದವನ್ನೇ ಕೇಳಿದೆ ನಾವು ಎಷ್ಟೋ ಜನ್ಮ ಕಳೆದಿರ್ತೇವೆ. ಹಾಗಾಗಿ ನಮಗೆ ಈಗ ಇದ್ದಕ್ಕಿದ್ದ ಹಾಗೆ ನಾವು ಮಾಡಿದಂಥ ಸ್ವಲ್ಪ ಪ್ರಯತ್ನದಿಂದಲೇ ನಮ್ಗೆ ಆಗಿಬಿಡಬೇಕು ಅನ್ನೋಂಥ ತುಡಿತ ಬಂದುಬಿಡುತ್ತೆ ನಮಗೆ. ಇದು ಸಾಮಾನ್ಯರಿಗೆ ಬರುವಂತಹ ಪ್ರಶ್ನೆಯನ್ನು ಅರ್ಜುನ ಪ್ರಾಯಶಃ ಹೀಗೆ ಕೇಳಿರಬೇಕು. ಅದಕ್ಕೆ ಕೃಷ್ಣ ಹೇಳ್ತಾನೆ, ಯದಾತೇ ಮೋಹ ಕಲಿಲಂ ಅಂತ. ನೋಡಪ್ಪ ಅರ್ಜುನ, ಇದಕ್ಕೆ ಕಾಲದ ನಿಯಮ ಇಲ್ಲ. 1 ವರ್ಷ ಮಾಡಿದ್ರಾಗತ್ತೆ, 10 ವರ್ಷ ಮಾಡಿದ್ರಾಗತ್ತೆ, 20 ವರ್ಷ ಮಾಡಿದ್ರಾಗತ್ತೆ, 30 ವರ್ಷ ಮಾಡಿದ್ರಾಗತ್ತೆ, ಒಂದು ಜೀವಮಾನ ಪೂರ್ತಿ ಮಾಡಿದರೂ ಆಗತ್ತೆ ಎನ್ನುವಂಥ ನಿಯಮ ಇಲ್ಲ. ಅವರವರ ಅರ್ಹತೆಗೆ ತಕ್ಕ ಹಾಗೆ ಕಾಲ ಅಪೇಕ್ಷಿತವಾಗತ್ತೆ. ಕೆಲವು ಜನರಿಗೆ 2 ವರ್ಷಕ್ಕಾಗ್ಬೋದು, ಮತ್ತು ಕೆಲವು ಜನರಿಗೆ 20 ವರ್ಷಕ್ಕಾಗ್ಬೋದು, ಕೆಲವು ಜನರಿಗೆ 1 ವರ್ಷ 1 ಜನ್ಮ ಪೂರ್ತಿ ಬೇಕಾಗಬಹುದು, ಮತ್ತು ಕೆಲವು ಜನರಿಗೆ ಎಷ್ಟೋ ಜನ್ಮ ಬೇಕಾಗಬಹುದು ಅಲ್ವಾ? ಇದನ್ನು ನೋಡಿದಾಗ ನಮಗೆ ಇದು ಹೌದೇನೋ ಅಂತ ಅನಿಸುತ್ತೆ. ಯಾಕೆ ಅಂದರೆ ಕೆಲವು ಜನರಿಗೆ ಬಾಲ್ಯದಲ್ಲಿಯೇ ವೈರಾಗ್ಯ ಬರ್ತದೆ. ಯಾಕೆ? ಅದನ್ನು ನೋಡಿ ನಾವು ಈ ಕಾರ್ಯವನ್ನು ನೋಡಿ ಕಾರಣ ಊಹಿಸಬಹುದು. ಓ, ಹಿಂದಿನ ಜನ್ಮದಲ್ಲಿ ಬಲವಾದಂಥ ಸಾಧನೆ ಇದ್ದಿರಬೇಕು ಅಂತ. ಮತ್ತು ಈಗ ತಾನೇ ಈ ಪ್ರಶ್ನೆ ಉತ್ತರ ಸಂದರ್ಭ ಬಂದ ಹಾಗೆ ಕೆಲವು ಜನರಿಗೆ ವಯಸ್ಸಾಗಿದ್ರೂ ಸಹ ಈ ಲೋಕದ ಅಟ್ಯಾಚ್ಮೆಂಟ್ ವ್ಯಾಮೋಹ ಸ್ವಲ್ಪನೂ ಸಹ ಕಡಿಮೆ ಆಗುವುದಿಲ್ಲ. ಹಾಗಾಗಿ ಗೀತಾಚಾರ್ಯ ಹೇಳ್ತಾನೆ, ಯದಾತೆ ಮೋಹ ಕಲಿಲಂ, ನಿನ್ನ ಬುದ್ಧಿಗೆ ಅಂಟಿದಂತಹ ಕಶ್ಮಲತೆ ಇದು ಯಾವಾಗ ಸಡಿಲವಾಗ್ತದೆಯೋ ಆಗ ಏನಾಗುತ್ತೆ ಕೇಳಿದರೆ ನಿನಗೆ ಈ ಚಿತ್ತ ಎನ್ನುವಂತಹದ್ದು ಶುದ್ಧವಾಗ್ತದೆ. ಆಗ ನಿನಗೆ ವೈರಾಗ್ಯ ಬರ್ತದೆ ಅಂತಾನೆ. ಅಂದರೆ ನೋಡಿ,
ನಾವೇನು ಅಂದ್ಕೊಂಡಿದ್ದೇವೆ ವೈರಾಗ್ಯ ಬಂದ ಮೇಲೆ ವೇದಾಂತ ಶ್ರವಣ ಮಾಡೋದು ಅಂತ. ಗೀತಾಚಾರ್ಯ ಹೇಳ್ತಾನೆ, ಒಬ್ಬ ವ್ಯಕ್ತಿಗೆ ಈ ಜನ್ಮದಲ್ಲಿ ಸಾಂಸಾರಿಕ ವಿಷಯಗಳ ಬಗ್ಗೆ ವೈರಾಗ್ಯ ಬಂದಿದೆ ಅಂತಾದರೆ ಅವನು ಸಾಕಷ್ಟು ಮುಂದೆ ಹೋಗಿದ್ದಾನೆ ಅಂತಲೇ ಅರ್ಥ. ಒಂದೇ ಮನೆಯಲ್ಲಿ 4 ಜನ ಅಣ್ಣ ತಮ್ಮಂದಿರಿರ್ತಾರೆ. 3 ಜನರಿಗೂ ಸಮಾನವಾದ ಅನ್ನ ಆಹಾರವನ್ನು ತಂದೆ ತಾಯಿ ಕೊಡ್ತಾರೆ, ಸಮಾನವಾದ ಅನುಕೂಲಗಳಿರ್ತವೆ. ಆದರೆ ಆ 3 ಜನರಿಗೂ ಜೊತೆಗೆ ಈ 4ನೆಯವನಿಗೂ ಎಲ್ಲವೂ ಸಮಾನವಾಗಿದ್ದರೂ ಸಹ 4ನೆಯವನಿಗೆ ಬಹಳ ಬೇಗ ವೈರಾಗ್ಯ ಬರ್ತದೆ, ಮೊದಲು 3ರವರಿಗೆ ಬರೋದಿಲ್ಲ. ಏನು ಕಾರಣ? ಹೇಳ್ತಾನೆ, ಯದಾತೆ ಮೋಹ ಕಲಿಲಂ, ಅಂದರೆ ಅಷ್ಟರ ಮಟ್ಟಿಗೆ ಅವನ ಮೋಹ ಕಲಿಲ ಏನಾಗಿದೆ, ಅದು ನಾಶ ಆಗಿದೆ, ಕಡಿಮೆ ಆಗಿದೆ ಅಂತ ಅರ್ಥ. ಹೀಗೆ ಬುದ್ಧಿ ಎನ್ನುವಂತಹದ್ದು ಈ ಕಶ್ಮಲತೆಯನ್ನು ಯಾವಾಗ ದಾಟಿ ಹೋಗತ್ತೋ ಆಗ ನಿನಗೇನಾಗುತ್ತೆ, ವೈರಾಗ್ಯ ಬರುತ್ತೆ. ನಿರ್ವೇದ ಅಂದರೆ ವೈರಾಗ್ಯ. ಆ ಬಲವಾದಂತಹ ವೈರಾಗ್ಯ ಬಂದಾಗ, ಅದೇನು ವೈರಾಗ್ಯ ಬಂದು ಇವತ್ತು ಬಂದು ನಾಳೆ ಹೋಗೋದಿಲ್ಲ, ಹಾಗೇನೆ ಮುಂದುವರಿತಾ ಇರುತ್ತೆ. ವೈರಾಗ್ಯದ ಜೊತೆಗೆ ಮುಂದೆ ಶ್ರವಣ ಮನನ ನಿಧಿಧ್ಯಾಸನಗಳೆಲ್ಲ ಆಗೋದಕ್ಕೆ ಪ್ರಾರಂಭವಾಗ್ತದೆ. ಆಗ ಇನ್ನೂ ಮುಂದುವರಿತಾ ಹೋದಾಗೆ ಶ್ರೋತವ್ಯಸ್ಯ, ತಾನು ಇನ್ನು ಮುಂದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೇಳಬೇಕಾದದ್ದು ಇದೆ ಎನ್ನುವಂಥ ಭಾವನೆ ನಿನಗೆ ಅಳಿದು ಹೋಗ್ತದೆ. ಅಂದರೆ ಆ ಭಾವನೆ ಬರುವುದಿಲ್ಲ. ಮತ್ತೆ ಹಿಂದೆ ಕೇಳಿದ್ರ ಬಗ್ಗೂ ಸಹ ನೀನು ನೆನಪಿಸಿಕೊಳ್ಳಬೇಕಾದ ಅವಶ್ಯಕತೆ ಇಲ್ಲ. ಯಾಕೆಂದರೆ ಅದು ಫಲ ಕೊಟ್ಟು ಆಗಿದೆ ಹಿಂದಿನದು, ಮುಂದಿನ ನಿನಗೆ ಫಲ ಕೊಡಬೇಕಾದ ಅವಶ್ಯಕತೆ ಈಗ ಮತ್ತೆ ಪುನಃ ಇಲ್ಲ. ಹಾಗಾಗಿ ಶ್ರೋತವ್ಯಸ್ಯ ಶ್ರುತಸ್ಯ ಚ, ಹಿಂದೆ ಕೇಳಬೇಕಾದದ್ದು ಮುಂದೆ ಕೇಳುವಂತಹದ್ದು, ಹಿಂದೆ ಕೇಳಿದ್ದು ಮುಂದೆ ಕೇಳಬೇಕಾದದ್ದು, ಈ ಎರಡರ ಅವಶ್ಯಕತೆಯೂ ಸಹ ನಿನಗೆ ಇರುವುದಿಲ್ಲ. ಹೇಗೆ ಅಂದರೆ, ಒಂದು ಗಿಡದಲ್ಲಿ ಹಣ್ಣಾಗುವುದಕ್ಕೋಸ್ಕರ ಹೂವು ಬೇಕು, ಹೂವು ಆಗತ್ತೆ. ಆ ಹೂವು ಯಾಕಾಗತ್ತೆ ಕೇಳಿದರೆ ಕಾಯಿ ಆಗೋದಕ್ಕೋಸ್ಕರ ಆಗತ್ತೆ ಅಲ್ವಾ. ಕಾಯಿ ಯಾಕೆ ಆಗತ್ತೆ ಕೇಳಿದರೆ ಹಣ್ಣು ಆಗೋದಕ್ಕೋಸ್ಕರ ಆಗತ್ತೆ. ಹಣ್ಣು ಆದ ಮೇಲೆ ಕಾಯಿಯ ಅವಶ್ಯಕತೆಯೂ ಇಲ್ಲ, ಹೂವಿನ ಅವಶ್ಯಕತೆಯೂ ಇಲ್ಲ. ಹಾಗೆ ಒಂದು ಸಲ ನಿನಗೆ ಉತ್ಕಟವಾದಂಥ ಇಚ್ಛೆ ಜೊತೆಗೆ ಇಲ್ಲಿ ಮನಸ್ಸು ಅಂಟಿತು ಅಂತಾದಮೇಲೆ ಮತ್ತೆ ಮುಂದೆ ನೀನು ಕೇಳಬೇಕಾದದ್ದಿಲ್ಲ, ಹಿಂದಿನದು ಸಹ ಕೇಳಿದ್ದು ನಿನಗೆ ಅವಶ್ಯಕತೆ ಇಲ್ಲ. ಯಾಕೆಂದರೆ ಏರ್ತಾ ಮೇಲಕ್ಕೆ ಹೋಗಿದ್ದೀಯೆ ನೀನು, ಅಟ್ಟ ಹತ್ತಿದ್ದೀಯೆ, ಮತ್ತು ಪುನಃ ಇಳಿಯೋದಿಲ್ಲ ನೀನು. ಹಾಗಾಗಿ ಏಣಿ ಅವಶ್ಯಕತೆ ನಿನಗೆ ಇಲ್ಲ. ಇಷ್ಟು ಹಿನ್ನೆಲೆಯಲ್ಲಿ ಶ್ರೋತವ್ಯಸ್ಯ ಅಲ್ಲಿಗೆ ಏನು ಹೇಳ್ದಂಗಾಯಿತು ಅಂದರೆ, ಈ ಸಮತ್ವ ಬುದ್ಧಿ ಉಂಟಾದ ಮೇಲೆ ಫಲವಿಷಯಕವಾದಂಥ ಶಾಸ್ತ್ರವಾಕ್ಯಗಳನ್ನು ಕೇಳುವುದಕ್ಕೆ ಇಚ್ಛೆ ಬರುವುದಿಲ್ಲ. ಈ ಕರ್ಮ ಮಾಡಿದರೆ ಹೀಗಾಗತ್ತೆ, ಈ ಕರ್ಮ ಮಾಡಿದರೆ ಹೀಗಾಗತ್ತೆ ಎನ್ನುವಂಥದ್ದನ್ನು ಯಾರು ಎಷ್ಟು ರೋಚಕವಾಗಿ ಹೇಳಿದರೂ ಸಹ ಅದ್ರ ಬಗ್ಗೆ ಅವನಿಗೆ ಆಸಕ್ತಿ ಬರುವುದಿಲ್ಲ. ಆಗ ಈ ವೇದದ ಪೂರ್ವಭಾಗಗಳೆಲ್ಲ ಫಲವಿಷಯಕವಾದವುಗಳೆಲ್ಲ ಏನಿದ್ದಾವೆ ಇವೆಲ್ಲವೂ ಸಹ ಅವನಿಗೆ ತೀರಾ ಬಲ್ಬಜವಾಗಿ ಕಂಡುಬಿಡ್ತೇವೆ. ಹಾಗಾಗಿ ಇವುಗಳನ್ನು ಆತ ಆಯ್ಕೆ ಮಾಡಿಕೊಳ್ಳಿಕ್ಕೆ ಹೋಗುವುದಿಲ್ಲ. ಇಷ್ಟು ಹಿನ್ನೆಲೆಯಲ್ಲಿ ಈ ಮೋಹ ಎನ್ನುವಂಥದ್ದು ಒಂದು ದೊಡ್ಡ ಕಲಿಲ. ಮೋಹ ಅಂದರೆ ಅಜ್ಞಾನ ಅಂತ ಅರ್ಥ. ಹಾಗಾಗಿ ಇದನ್ನು ನಮ್ಮ ಬುದ್ಧಿಯಿಂದಲೇ ದಾಟಬೇಕು. ಬುದ್ಧಿ ಅಂದರೆ ಈ ವಿವೇಚನಾ ಶಕ್ತಿಯಿಂದ. ಅಷ್ಟು ಹಿನ್ನೆಲೆಯಲ್ಲಿ ಈ ಶ್ಲೋಕದ ವಿವರಣೆ ಸಾಕು ಅಂತ ಅಂದ್ಕೊಂಡು ಮತ್ತೆ ಮುಂದೆ 53ನೇ ಶ್ಲೋಕಕ್ಕೆ ಹೋಗೋಣ. ಶ್ರುತಿ ವಿಪ್ರತಿಪನ್ನಾತೆ ಯದಾ ಸ್ಥಾಸ್ಯತಿ ನಿಶ್ಚಲ ಸಮಾಧಾ ವಚಲಾ ಬುದ್ಧಿ ತದಾ ಯೋಗಮವಾಪ್ಸ್ಯಸಿ. ಈ ಶ್ಲೋಕದ ಅರ್ಥ ಏನು ಅಂತ ನೋಡೋಣ. ಫಲಾತ್ಮಕವಾದಂತಹ ಈ ವೇದದ ವಚನಗಳಿಂದ ವಿಕ್ಷಿಪ್ತವಾದಂತಹ ನಿನ್ನ ಅಂತಃಕರಣ ಅಂದರೆ ಮನಸ್ಸು ಯಾವಾಗ ಆತ್ಮನಲ್ಲಿಯೇ ಸ್ಥಿರವಾಗಿ ನಿಲ್ತದೆಯೋ ಆಗ ವಿವೇಕ ಪ್ರಜ್ಞೆ ಎನ್ನುವಂಥ ಯೋಗವನ್ನು ನೀನು ಪಡಿತೀಯೇ. ಇದಿಷ್ಟು ಇದರ ಅರ್ಥ. ಏನು ಅಂದರೆ
ಶ್ರುತಿ ವಿಪ್ರತಿಪನ್ನ. ವಿಪ್ರತಿಪತ್ತಿ ಅಂದರೆ ಸಂಶಯ ಅಂತ ಅರ್ಥ. ಏನು ಸಂಶಯ ಅಂದರೆ, ಈ ಶಾಸ್ತ್ರದಲ್ಲಿ ಕೆಲವು ಸಲ ಇಂಥದ್ದನ್ನು ಮಾಡಿದರೆ ನಿನಗೆ ಇಂಥದ್ದು ಆಗತ್ತೆ ಅಂತ ಹೇಳುತ್ತೆ. ಇದನ್ನು ಮಾಡಿದರೆ ಅಂತ ಹೇಳುವಂಥ ಕರ್ಮ ಏನುಂಟೋ ಅದು ಸಾಧನ. ಯಾವುದಕ್ಕೆ? ಯಾವುದೋ ಒಂದು ಸ್ವರ್ಗವನ್ನು ಅಥವಾ ಇನ್ನೇನನ್ನು ಒಂದನ್ನು ಪಡೆಯೋದಕ್ಕೆ. ಸ್ವರ್ಗ ಸಾಧ್ಯ. ಯಾವಾಗ ನಿನಗೆ ಈ ಕರ್ಮ ಇದು ಸಾಧನ, ಇದರಿಂದ ಅದು ಸಿಗತ್ತೆ, ಅದು ಸಾಧ್ಯ, ನಾನು ಅದನ್ನು ಸಾಧಿಸಿಕೊಳ್ಬೇಕು ಈ ಕರ್ಮದಿಂದ ಮುಂತಾದಂತಹ ಈ ಎಲ್ಲ ಭಾವನೆಗಳು ಬರ್ತಾವಲ್ಲ, ಇದಕ್ಕೆ ಹೇಳ್ತಾರೆ ವಿಕ್ಷಿಪ್ತವಾದ ಭಾವನೆ ಅಂತ. ಎಲ್ಲಿಯವರೆಗೆ ನಾವು ಹೀಗೆ ವಿಚಾರ ಮಾಡ್ತೇವೋ ಅಲ್ಲಿಯವರೆಗೂ ಸಹ ನಮ್ಮ ಮನಸ್ಸು ವಿಕ್ಷೇಪ ಅಂದರೆ ಸಂಶಯ ಅಲ್ಲಾಡ್ತಾ ಉಂಟು, ಕಂಪಿಸ್ತಾ ಉಂಟು ಅಂತ ಅರ್ಥ. ಅದನ್ನು ಹೇಳ್ತಾನೆ, ಶ್ರುತಿ ವಿಪ್ರತಿಪನ್ನವಾದಂತಹ ನಿನ್ನ ಬುದ್ಧಿ ಯಾವಾಗ ನಿಶ್ಚಲವಾಗಿ ಸ್ಥಾಸ್ಯತಿ ನಿಲ್ತದೆಯೋ ಆಗ ಸಮಾಧೌ ಅಚಲಾ ಬುದ್ಧಿ ತದಾ ಯೋಗಮವಾಪ್ಸ್ಯಸಿ. ಆಗ ನಿನಗೆ ವಿವೇಕ ಪ್ರಜ್ಞೆ, ಓಹ್ ಇದು ಸರಿ ಇದು ತಪ್ಪು ಎನ್ನುವಂಥ ನಿರ್ಧಾರ ಗಟ್ಟಿಯಾಗ್ತದೆ. ಈ ನಿರ್ಧಾರ ಗಟ್ಟಿ ಆದ ಮೇಲೆ ನೀನು ಯೋಗವನ್ನು ಪಡೀತೀಯೇ ಅಂತ ಅರ್ಥ. ವಿಕ್ಷಿಪ್ತವಾದಂತಹ ಅಂತಃಕರಣ ಅಂದರೆ ಈ ಅನಾತ್ಮ ವಸ್ತುಗಳ ಜೊತೆಗೆ ಆತ್ಮೇತರವಾದ ವಸ್ತುಗಳನ್ನು ಬಯಸ್ಕೊಂಡು ಹೋಗೋದು. ಸ್ವರ್ಗ ಅಂತ ನಾನು ಹೇಳಿದೆ, ಅದು ಆತ್ಮೇತರವಾದಂತಹದ್ದು. ಅಥವಾ ಇನ್ಯಾವುದೋ ಒಂದು ಲೋಕ, ಇಂದ್ರಲೋಕ, ಅದು ಆತ್ಮೇತರವಾದದ್ದು. ಇವುಗಳ ಕಡೆಗೆ ಹರಿದು ಹೋಗುವಂತಹ ಮನಸ್ಸಿಗೆ ವಿಕ್ಷಿಪ್ತವಾದ ಮನಸ್ಸು ಅಂತ ಹೆಸರು. ಮನಸ್ಸು ಸಮಾಧಾನದಿಂದ ಇವುಗಳನ್ನೆಲ್ಲ ಬಿಟ್ಟು ನಿಲ್ಲುವಂತಹ ಸ್ಥಿತಿಗೆ ಬಂದರೆ ಅದಕ್ಕೆ ಸಮಾಧಿ ಅಂತ ಹೆಸರು ಅಂತ. ಸಮಾಧಿ ಅನ್ನೋದಕ್ಕೆ ಇಲ್ಲಿ ಆತ್ಮ ಅಂತ ಅರ್ಥ. ಯಾಕೆಂದರೆ ಹಿಂದೊಂದು ಸಲ ಈ ಶಬ್ದ ಬಂದಿತ್ತು. ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾ ಅಪಹೃತ ಚೇತಸಾಂ ವ್ಯವಸಾಯಾತ್ಮಿಕ ಬುದ್ಧಿ ಸಮಾಧೌ ನ ವಿಧೀಯತೆ ಅಂತ. ಸಮಾಧಿ ಅನ್ನೋದಕ್ಕೆ ಅಲ್ಲಿ ಅಂತಃಕರಣ, ಮನಸ್ಸು ಎನ್ನುವಂಥ ಅರ್ಥವನ್ನು ಮಾಡಿದ್ರು. ಆಚಾರ್ಯರ ಭಾಷ್ಯವನ್ನು ನಾನು ಉಲ್ಲೇಖ ಮಾಡಿದ್ದೆ. ಸಮಾಧೀಯತೆ ಅಸ್ಮಿನ್ ಪುರುಷಭೋಗಾಯ ಸರ್ವಂ ಇತಿ ಸಮಾಧಿ. ಮನುಷ್ಯನ ಉಪಭೋಗಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನೂ ಈ ಮನಸ್ಸಿನಲ್ಲಿ ಇಟ್ಟಿದ್ದಾನಾದ್ರಿಂದ ಮನಸ್ಸಿಗೆ ಸಮಾಧಿ ಅಂತ ಹೆಸರು. ಆದರೆ ಇಲ್ಲಿ ಹಾಗರ್ಥ ಅಲ್ಲ. ಸಮಾಧೀಯತೆ ಇಡಲ್ಪಡತ್ತೆ. ಯಾವುದು? ಚಿತ್ತ, ಮನಸ್ಸನ್ನೇ ಇಡಬೇಕು. ಯಾರಲ್ಲಿ ಅಂದರೆ ಅಸ್ಮಿನ್ ಇತಿ ಸಮಾಧಿ ಆತ್ಮ. ಹಾಗಾಗಿ ಇಲ್ಲಿ ಸಮಾಧಿ ಅನ್ನೋದಕ್ಕೆ ಆತ್ಮ ಅಂತ ಅರ್ಥ. ಹೀಗೆ ಮನಸ್ಸು ಆ ಆತ್ಮವಸ್ತುವಿನಲ್ಲಿಯೇ ಸ್ಥಿರವಾಗಿ ನಿಲ್ಲುವುದಕ್ಕೆ ಸಮಾಧಿ ಅಂತ ಹೆಸರು. ಯೋಗಮವಾಪ್ಸಿ, ಅದಕ್ಕೆ ವಿವೇಕ ಪ್ರಜ್ಞೆ ಅಂತ ಹೆಸರು. ಇಷ್ಟು ಹಿನ್ನೆಲೆಯಲ್ಲಿ ಈ ಶ್ಲೋಕದ ಅರ್ಥವನ್ನು ಒಂದು ಹಂತಕ್ಕೆ ತಂದು ನಿಲ್ಲಿಸ್ಕೊಳ್ಬೇಕು. ಇಲ್ಲಿ ಈ ಶ್ಲೋಕದಲ್ಲಿ ಬಂದಂತಹ ಸಮಾಧಿ ಅಂದರೆ ಆತ್ಮ ಎನ್ನುವಂತಹ ಅರ್ಥದ ಶಬ್ದವನ್ನು ಕೇಳಿದಾಗ ಅರ್ಜುನನಿಗೆ ಹಾಗಿದ್ರೆ ಆ ಆತ್ಮವಸ್ತುವಿನಲ್ಲಿಯೇ ನಿಂತವನು ಹೇಗೆ ಇರ್ತಾನೆ, ಅಂದರೆ ಆತ್ಮವಸ್ತುವಿನಲ್ಲಿಯೇ ಮನಸ್ಸನ್ನು ಸದಾ ಸ್ಥಿರೀಕರಿಸಿದವನು ಹೇಗಿರ್ತಾನೆ ತಿಳ್ಕೊಳ್ಬೇಕು ಅನ್ನೋಂಥ ಒಂದು ಸಂಶಯ ಬಂತು ಆ ಸಮಾಧಿ ಶಬ್ದವನ್ನು ಕೇಳಿದಾಗ. ಆ ಹಿನ್ನೆಲೆಯಲ್ಲಿ ಮುಂದೆ ಅರ್ಜುನ ಪ್ರಶ್ನೆ ಮಾಡ್ತಾನೆ, ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ಥಸ್ಯ ಕೇಶವ ಸ್ಥಿತಧೀ ಕಿಂ ಪ್ರಭಾಷೇತ ಕಿಮಾಸೀತೌ ವ್ರಜೇತ ಕಿಂ ಅಂತ. ಈ ಶ್ಲೋಕದಲ್ಲೂ ಮತ್ತು ಪುನಃ ಸಮಾಧಿಸ್ಥಸ್ಯ ಅಂತ ಆ ಸಮಾಧಿ ಶಬ್ದ ಬಂದಿದೆ, ಹಿಂದೂನೂ ಸಹ ಬಂದಿದೆ. ಹಾಗಾಗಿ ಸಮಾಧಿ ಎನ್ನುವಂತಹ ಶಬ್ದದ ಬಗ್ಗೆ ಶಾಸ್ತ್ರ ಏನು ಹೇಳುತ್ತೆ ಅನ್ನೋದನ್ನು ನಾವು ಸ್ವಲ್ಪ ತಿಳ್ಕೊಳ್ಬೇಕು. ಏಕೆಂದರೆ ಆ ಸ್ಥಿತಿಗೆ ಹೋಗುವಂತಹ ಪರಿಪಕ್ವತೆ ನಮಗೆ ಬರದೇ ಇದ್ರೂ ಶಾಸ್ತ್ರದ ಒಂದು ವಿವರಣೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಹೇಗೆ ಇದೆ ಅನ್ನೋದನ್ನು
ನಾವು ತಿಳ್ಕೊಂಡ್ರೆ ಅಷ್ಟೋ ಇಷ್ಟೋ ನಮಗೆ ಅದು ಸಹಾಯಕ್ಕೆ ಬಂದೀತು. ಯಾಕೆಂದರೆ ಈ 53ನೇ ಶ್ಲೋಕದಲ್ಲೂ ಬಂದಿದೆ ಮತ್ತು ಪುನಃ 54ನೇ ಶ್ಲೋಕದಲ್ಲೂ ಸಹ ಆ ಶಬ್ದ ಬಂದಿದೆ. ಸ್ಥಿತಪ್ರಜ್ಞನಾದವನು ಆತ ಸಮಾಧಿಯಲ್ಲಿ ಇರ್ತಾನೆ ಅಂತಲೂ ಮತ್ತೆ ಸಮಾಧಿಯಿಂದ ವಿಚ್ಯುತನಾಗ್ತಾನೆ, ಹಾಗೆ ಆ ಸಮಾಧಿಯಿಂದ ವಿಚ್ಯುತನಾದವನು ಎನ್ನುವಂಥ ಅರ್ಥದಲ್ಲೂ ಸಹ ಈ ಸಮಾಧಿ ಎನ್ನುವಂಥ ಶಬ್ದವನ್ನು ಪ್ರಯೋಗ ಮಾಡಿದ್ದು ಕಂಡು ಬರ್ತದೆ. ಅಂದರೆ ಸಮಾಧಿಯಲ್ಲಿ ಇರುವವನನ್ನು, ಸಮಾಧಿಯಿಂದ ವ್ಯುತ್ಥಾನ ಪಡೆದವನನ್ನು ಸಮಾಧಿಸ್ಥ ಅಂತ ಹೇಳ್ತಾರೆ ಅಂತ ಒಂದು ವ್ಯಾಖ್ಯಾನಕಾರರ ಅಭಿಪ್ರಾಯ ಉಂಟು. ಆದರೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಭಾಷ್ಯಕಾರರು ಈ ಎರಡು ವಿಭಾಗವನ್ನು ಮಾಡಲಿಲ್ಲ. ಇದು ನಮಗೆ ಸ್ಪಷ್ಟವಾಗಿರಬೇಕು. ಸ್ಥಿತಪ್ರಜ್ಞ ಸಮಾಧಿಯಲ್ಲಿ ಇರುವವನಂತನೂ ಕೆಲವು ಜನ ಹೇಳ್ತಾರೆ, ಸಮಾಧಿಯಿಂದ ವ್ಯುತ್ಥಿತನಾದವನು ಅಂತಲೂ ಕೆಲವು ಜನ ಹೇಳ್ತಾರೆ. ಆದರೆ ಭಾಷ್ಯಕಾರರು ಈ ಎರಡು ವಿಭಾಗವನ್ನು ಮಾಡಲಿಲ್ಲ. ಸಮಾಧಿಯಲ್ಲಿ ಸಾಮಾನ್ಯವಾಗಿ ಎರಡು ರೀತಿಯ ಸಮಾಧಿ ಇದೆ ಅನ್ನೋದು ಯೋಗಶಾಸ್ತ್ರದ ಹಿನ್ನೆಲೆಯಲ್ಲಿ, ಕೆಲವು ವ್ಯಾಖ್ಯಾನಕಾರರ ವ್ಯಾಖ್ಯಾನದ ಹಿನ್ನೆಲೆಯಲ್ಲಿ ನಮಗೆ ಅರಿವಿಗೆ ಬರ್ತದೆ. ಏನು ಅಂದರೆ, ಈ ಸಮಾಧಿಯಲ್ಲಿ ಏನು ಅಂದರೆ, ಒಂದು ಧ್ಯಾನದ ಸಮಾಧಿ, ಇನ್ನೊಂದು ಜ್ಞಾನ ಸಮಾಧಿ ಅಂತ ಎರಡು ಭೇದ ಉಂಟು ಅಂತ. ಯೋಗಶಾಸ್ತ್ರ ಇದನ್ನು ಸಬೀಜ ಸಮಾಧಿ, ನಿರ್ಬೀಜ ಸಮಾಧಿ ಎನ್ನುವಂತಹ ಶಬ್ದಗಳಿಂದ ಕರೆದಿದೆ. ಹೀಗೆ ಎರಡು, ಧ್ಯಾನ ಸಮಾಧಿ ಜ್ಞಾನ ಸಮಾಧಿ ಅಂತ ಹೇಳಿದ್ದು ಕಂಡುಬರೋದು ಅನ್ನು ಬಿಟ್ಟರೆ, ಈ ಸಮಾಧಿಯಲ್ಲಿ ಸ್ಥಿತಪ್ರಜ್ಞ ಸಮಾಧಿಯಲ್ಲಿ ಇರುವವನೂ ಹೌದು, ಸಮಾಧಿಯಿಂದ ವಿಚ್ಯುತನಾದವನೂ ಹೌದು ಎನ್ನುವಂಥ ಎರಡು ಭೇದ ಮಾತ್ರ ಎಲ್ಲೂ ಕಂಡುಬರಲ್ಲ. ಆದರೆ ಮಧುಸೂದನ ಸರಸ್ವತಿಗಳು ಹಾಗದನ್ನು ಉಲ್ಲೇಖ ಮಾಡಿಬಿಟ್ಟಿದ್ದಾರೆ. ಅಷ್ಟು ಹಿನ್ನೆಲೆಯಲ್ಲಿ ಈ ಧ್ಯಾನ ಮಾಡ್ತಾ ಮಾಡ್ತಾ ಹೊರಗಿನದೆಲ್ಲವನ್ನೂ ಸಹ ಮರೆಯುವಂತಹ ಸ್ಥಿತಿ ಏನುಂಟೋ ಅದಕ್ಕೆ ಧ್ಯಾನ ಸಮಾಧಿ ಅಂತ ಕರೀತಾರೆ. ಏಕೆಂದರೆ ಈ ಸಮಾಧಿ ಎನ್ನುವಂಥದ್ದು ಅವರವರ ಸಾಧನೆ ಮೇಲೆ ಸಾಕಷ್ಟು ರೀತಿಯ ಬದಲಾವಣೆಗೆ ಒಳಪಡಬಹುದು ಅನ್ನೋದು ಯೋಗಶಾಸ್ತ್ರದ ಮಾತು. ಹೀಗೆ ಈ ಹೊರಗಿನ ಎಲ್ಲವನ್ನೂ ಸಹ ಮರೆಯುವಂತಹ ಸ್ಥಿತಿ ಅದು ಧ್ಯಾನ ಸಮಾಧಿ. ಅಂದರೆ ನಾವು ಧ್ಯಾನ ಮಾಡಬೇಕಿದ್ರೆ ನಮ್ಮ ಮನಸ್ಸು ಒಂದು ಆಕಾರದಲ್ಲಿ ನೆಲೆ ನಿಲ್ಲಬೇಕು. ಧ್ಯಾನ ಮಾಡುವಾಗ ಮನಸ್ಸು ಹೊರಮುಖವಾಗಿ ಹರಿತದೆ. ಹಾಗಾಗಿ ಹೊರಮುಖವಾಗಿ ಹರಿತಾ ಹೋದಾಗಲೂ ಸಹ ಒಂದು ನಮಗೆ ಅತ್ಯಂತ ಆತ್ಮೀಯವಾದಂತಹ ಆಕಾರದಲ್ಲಿ ಮನಸ್ಸು ಬಹಳ ಹೊತ್ತು ಸ್ಥಿರವಾಗಿ ನಿಂತರೆ ಅದನ್ನು ಸಹ ಧ್ಯಾನ ಸಮಾಧಿ ಅಂತ ಕರೀತಾರೆ. ಅದು ಎಷ್ಟು ಬಲವಾಗಿ ನಿಲ್ಲಬೇಕು ಅಂದರೆ ಆ ಕ್ರಿಯೆ ಆಗುವಾಗ ಹೊರಗಿನ ಅರಿವು ಬರಬಾರದು ನಮಗೆ. ಇಷ್ಟು ಬಲವಾಗಿ ನಡೀತಾ ಇದ್ದಾಗ ಅದನ್ನು ಧ್ಯಾನ ಸಮಾಧಿ ಅಂತ ಕರೀತಾರೆ. ಆದರೆ ಈ ಜ್ಞಾನ ಸಮಾಧಿ ಅನ್ನುವಂಥದ್ದು ಹೀಗಲ್ಲ. ಯಾಕೆ ಅಂದರೆ ಆತ್ಮವಿಚಾರವನ್ನು ಮಾಡ್ತಾ ಮಾಡ್ತಾ ಅಲ್ಲಿ ಮತ್ತೆ ಮುಂದಕ್ಕೆ ಸ್ವರೂಪದಲ್ಲಿ ಸಹಜತೆ ಉಂಟಾದರೆ ಅದಕ್ಕೆ ಜ್ಞಾನ ಸಮಾಧಿ ಅಂತ ಕರೀತಾರೆ ಅಂತ. ಅಲ್ಲಿಗೆ ಏನು ಹೇಳ್ದಂಗಾಯಿತು ಅಂದರೆ, ಈ ಧ್ಯಾನ ಸಮಾಧಿ ಅನ್ನುವಂಥದ್ದು ಬುದ್ಧಿಯ ಒಂದು ಅವಸ್ಥೆ. ಆದರೆ ಜ್ಞಾನ ಸಮಾಧಿ ಹಾಗಲ್ಲ, ಅದು ಸ್ವರೂಪ ಸ್ಥಿತಿ. ಯಾಕೆಂದರೆ ಒಳಮುಖವಾಗಿ ವಿಚಾರ ಮಾಡ್ತಾ ಮಾಡ್ತಾ ಹೋಗಿ ತನ್ನ ಸ್ವರೂಪದಲ್ಲಿ ಆತ ನಿಲ್ಲುತ್ತಾನೆ. ಮತ್ತು ಈ ಧ್ಯಾನ ಸಮಾಧಿಯಲ್ಲಿ ಕೆಲವು ಸಲ ಏರುವುದು ಇಳಿಯುವುದು ಮುಂತಾದಂತಹ ಈ ಎಲ್ಲ ಬದಲಾವಣೆಗಳು ಆಗ್ತವೆ. ಆದರೆ ಜ್ಞಾನ ಸಮಾಧಿಯಲ್ಲಿ ಹಾಗಾಗುವುದಿಲ್ಲ. ಯಾಕೆಂದರೆ ಅವನು ಸ್ವರೂಪದಲ್ಲಿ ನಿಂತಿರ್ತಾನಾದ್ದರಿಂದ ಅವನಿಗೆ ಆ ವಾಸನೆಗಳು, ಜನ್ಮ ಜನ್ಮಾಂತರದ ವಾಸನೆ ಅಂದರೆ ಸಂಸ್ಕಾರ ಅಂತ ಅರ್ಥ. ಆ ಸಂಸ್ಕಾರಗಳೆಲ್ಲ ಏನಾಗ್ತವೆ, ಅವು ಸಂಪೂರ್ಣವಾಗಿ ಕ್ಷಯವಾಗಿ ಹೋಗಿಬಿಡ್ತವೆ. ಆದ್ದರಿಂದ ಅವನಿಗೆ ಯಾವುದೇ ರೀತಿಯ ವಾಸನೆಗಳ ಸೆಳೆತ ಇರೋದಿಲ್ಲ. ಹಾಗಾಗಿ ತ್ರಿಕಾಲದಲ್ಲೂ ಸಹ ಆತ ಏನಾಗ್ತಾನೆ, ತನ್ನ ಸ್ವರೂಪದಲ್ಲಿಯೇ ನಿಂತು ಬಿಡ್ತಾನೆ ಹೀಗೆ ಅಂತ. ಹೀಗೆ ಶಾಸ್ತ್ರ ನಿರ್ಧಾರ ಮಾಡಿ ಹೇಳುತ್ತೆ. ಇಲ್ಲಿ ಹೇಳಿದ್ದು
ಈ ಧ್ಯಾನ ಸಮಾಧಿಯ ಸ್ಥಿತಿಯಲ್ಲ, ಜ್ಞಾನ ಸಮಾಧಿಯ ಸ್ಥಿತಿ ಎನ್ನುವಂತಹದ್ದು ಭಾಷ್ಯಕಾರರ ಅಭಿಪ್ರಾಯ. ಆ ಹಿನ್ನೆಲೆಯಲ್ಲಿ ಮತ್ತೆ ಅರ್ಜುನನ ಪ್ರಶ್ನೆಗೆ ಬರೋಣ. ಅರ್ಜುನ ಪ್ರಶ್ನೆ ಕೇಳ್ತಾನೆ, ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ಥಸ್ಯ ಕೇಶವ ಸ್ಥಿತಧೀಹಿ ಕಿಂ ಪ್ರಭಾಷೇತ ಕಿಮಾಸೀತ ವ್ರಜೇತ ಕಿಂ. ಈ ಶ್ಲೋಕದಲ್ಲಿ ಅರ್ಜುನ 4 ತರಹದ ಪ್ರಶ್ನೆಗಳನ್ನು ಕೇಳ್ತಾನೆ. ಮೊದಲನೇ ಪ್ರಶ್ನೆ, ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ಥಸ್ಯ ಕೇಶವ, ಇದೊಂದು ಪ್ರಶ್ನೆ. ಎರಡನೆಯದು ಸ್ಥಿತಧೀಹಿ ಕಿಂ ಪ್ರಭಾಷೇತ. ಮೂರನೆಯದು ಕಿಂ ಆಸೀತ. ನಾಲ್ಕನೆಯದು ವ್ರಜೇತ ಕಿಂ ಅಂತ. ಅರ್ಜುನ 4 ತರಹದ ಪ್ರಶ್ನೆ ಕೇಳಿದ. ಈ 4 ತರಹದ ಪ್ರಶ್ನೆಗೆ ಉತ್ತರ ಹೇಳೋದಕ್ಕೆ ಮುಂದಿನ 17 ಶ್ಲೋಕಗಳು ಎದ್ದು ನಿಂತಿವೆ. 4 ಪ್ರಶ್ನೆ ಕೇಳಿದ್ದು, ಅದಕ್ಕೆ ಉತ್ತರ ಹೇಳೋದಕ್ಕೆ ಕೃಷ್ಣ ಎಷ್ಟೊತ್ತು ತೆಗೆದುಕೊಂಡೋ ಗೊತ್ತಿಲ್ಲ, ವೇದವ್ಯಾಸರು 17 ಶ್ಲೋಕಗಳಲ್ಲಿ ಆ ಉತ್ತರವನ್ನು ಸೇರಿಸಿ ಇಟ್ಟಿದ್ದಾರೆ. ಹಾಗಿದ್ರೆ ಅರ್ಜುನ ಕೇಳಿದಂತಹ ಪ್ರಶ್ನೆ ಏನು ಅಂದರೆ, ಅರ್ಜುನ ಕೇಳ್ತಾನೆ, ಕೇಶವ, ಈ ಸಮಾಧಿಸ್ಥನಾದಂತಹ ಸ್ಥಿತಪ್ರಜ್ಞನಂತ ಯಾರಿಗೆ ಹೇಳಬೇಕು? ಮೊದಲನೇ ಪ್ರಶ್ನೆ. ಆತ ಮಾತನಾಡ್ತಾನ? ಮಾತನಾಡಿದರೆ ಕಿಂ ಪ್ರಭಾಷೇತ, ಹೇಗೆ ಮಾತನಾಡ್ತಾನೆ? ಇದು ಎರಡನೇ ಪ್ರಶ್ನೆ. ಮತ್ತೆ ಅವನ ಇರುವಿಕೆ ಹೇಗೆ ಇರುತ್ತದೆ? ಇರುವಿಕೆ ಅಂದರೆ ಅವನ ಜೀವನದ ಕ್ರಮ ಹೇಗೆ ಇರ್ತದೆ? ನಾಲ್ಕನೇದು ಕಿಮಾಸೀತ, ಅವನ ನಡತೆ ಹೇಗೆ ಇರುತ್ತದೆ? ಅವನ ನಡೆ, ನುಡಿ, ಆಚಾರ, ವ್ಯವಹಾರ ಇವೆಲ್ಲವೂ ಸಹ ಹೇಗೆ ಇರುತ್ತವೆ ಎನ್ನುವಂತಹ 4 ಪ್ರಶ್ನೆ. ಅಂದರೆ ಸ್ಥಿತಪ್ರಜ್ಞನ ಲಕ್ಷಣ ಏನು, ಜ್ಞಾನಿಯಾದವನ ಲಕ್ಷಣ ಏನು ಅಂತ ಅರ್ಜುನನ ಪ್ರಶ್ನೆ. ಈ ಶ್ಲೋಕವನ್ನು ನಾವು ಸ್ವಲ್ಪ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಹಾಗಿಲ್ಲದೇ ಇದ್ದರೆ ಈ ಮೊದಲನೆಯ ಪ್ರಶ್ನೆಗೂ ಎರಡನೆಯ ಪ್ರಶ್ನೆಗೂ ವ್ಯತ್ಯಾಸ ಕಾಣೋದಿಲ್ಲ. ಯಾಕೆ ಅರ್ಜುನ ಕೇಳಿದ್ದೇ ಪ್ರಶ್ನೆಯನ್ನು ಮತ್ತೆ ಕೇಳದ ಅಂತ ಸಂಶಯ ಬರುತ್ತೆ. ನೋಡಿ, ಸ್ಥಿತಪ್ರಜ್ಞಸ್ಯ ಕಾ ಭಾಷಾ, ಸ್ಥಿತಪ್ರಜ್ಞನಾದವನ ಭಾಷೆ ಯಾವುದು? ಅಂದರೆ ಅವನೇನು ಕನ್ನಡದಲ್ಲಿ ಮಾತನಾಡ್ತಾನೋ, ಇಂಗ್ಲೀಷಲ್ಲೋ, ಸಂಸ್ಕೃತದಲ್ಲೋ, ತಮಿಳಲ್ಲೋ, ತೆಲುಗಲ್ಲೋ, ಹೇಗೆ? ಸಹಜವಾಗಿ ಮೇಲ್ನೋಟಕ್ಕೆ ಸಾಮಾನ್ಯ ಸಂಸ್ಕೃತ ಬಂದವರು ಒಂದು ಗೊಂದಲ ಹುಟ್ಟುಬಿಡುತ್ತೆ. ಕಾ ಭಾಷಾ ಅಂದರೆ ಅವನ ಭಾಷೆ ಏನು ಅಂತ. ಆದರೆ ಇಲ್ಲಿ ಅವನು ಮಾತನಾಡುವ ಭಾಷೆ ಯಾವುದು ಅಂತ ಅರ್ಥ ಅಲ್ಲ. ಯಾಕೆ ಅಂದರೆ, ಅಥವಾ ಅವನು ಹೇಗೆ ಮಾತನಾಡ್ತಾನೆ ಎನ್ನುವುದು ಅರ್ಥ ಅಲ್ಲ. ಹೇಗೆ ಮಾತನಾಡ್ತಾನೆ ಎನ್ನುವಂಥ ಅರ್ಥವನ್ನು ಇಟ್ಕೊಂಡ್ರೆ ಮತ್ತೆ ಮುಂದಿನ ಪ್ರಶ್ನೆಗೆ ಉತ್ತರ ಹೇಳೋದು ಕಷ್ಟ. ಕಿಂ ಪ್ರಭಾಷೇತ ಅಂತುಂಟು ಅಲ್ಲಿ, ಅವನು ಹೇಗೆ ಮಾತನಾಡ್ತಾನೆ ಅಂತ. ಇದಕ್ಕೂ ಅದೇ ಅರ್ಥ, ಅದಕ್ಕೂ ಅದೇ ಅರ್ಥ ಅಂತ ಆದರೆ ಪುನರುಕ್ತಿ ಆಯ್ತಲ್ಲ. ಹಾಗಿದ್ರೆ ಅರ್ಜುನಿಗೆ ಏನು ಪ್ರಶ್ನೆ ಕೇಳಬೇಕು ಅಂತ ಹೊಳಿಲಿಲ್ವಾ ಅಂತ ಒಂದು ಸಂಶಯ ಬರುತ್ತೆ. ಮತ್ತೆ ಅವನ ಭಾಷೆ ಏನು ಎನ್ನುವಂಥ ಅರ್ಥವನ್ನು ಇಟ್ಕೊಂಡ್ರೆ ಇದಕ್ಕೆ ಉತ್ತರ ಹೇಳ್ತಾನಲ್ಲ ಕೃಷ್ಣ, ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ನೇವಾತ್ಮನ ತುಷ್ಟ ಸ್ಥಿತಪ್ರಜ್ಞಸ್ತದೋಚ್ಯತೆ ಅಂಥೇಳಿ ಸ್ಥಿತಪ್ರಜ್ಞನ ಲಕ್ಷಣವನ್ನು ಹೇಳ್ತಾನೆ. ಆಗ ನಮಗೆ ಇನ್ನೊಂದು ಗೊಂದಲ ಕಾಡುತ್ತೆ. ಅರ್ಜುನ ಕೇಳಿದ ಅವನ ಭಾಷೆ ಏನು ಅಂತ ಕೃಷ್ಣ ಹೇಳ್ತಾನೆ, ಆ ಪ್ರಶ್ನೆಗೆ ಉತ್ತರ ಕೊಡದೆ ಇವನ ಮನಸ್ಸಲ್ಲಿ ಇದ್ದಿದ್ದು ಯಾವುದನ್ನು ಬಲವಂತವಾಗಿ ತುರುಕ್ತಾ ಇದ್ದಾನೆ ಅಂತ ಅನಿಸುತ್ತೆ ನಮಗೆ. ನೋಡಿ, ಹಾಗಾಗಿ ಇದಕ್ಕೆ ಏನು ಸಮಾಧಾನ ಅಂದರೆ, ಮಧುಸೂದನ ಸರಸ್ವತಿಗಳು ಅದಕ್ಕೊಂದು ಉಪಾಯವನ್ನು ಅವರು ಭಾಷ್ಯದಲ್ಲಿ ಕಾಣಿಸಿದ್ದಾರೆ. ಅವರು ಹೇಳ್ತಾರೆ, ಸಮಾಧಿಸ್ಥಿತನಾದಂತಹ ಆ ಜ್ಞಾನಿಯ ಲಕ್ಷಣ ಏನು ಅಂದರೆ, ಕಾ ಭಾಷಾ ಅಂದರೆ ನಾವು ಯಾವುದನ್ನಾದರೂ ಹೇಳುವುದಾಗಲಿ ಪಡೆಯುವುದಾಗಲಿ ಯಾವುದರ ಮೂಲಕ? ಭಾಷೆಯ ಮೂಲಕ ಅಲ್ವಾ? ಅಂದರೆ ಒಂದು ಗುರುತನ್ನು ಹೇಳುವುದು ಯಾವುದರ ಮೂಲಕ? ಭಾಷೆಯ ಮೂಲಕ. ಹಾಗಾಗಿ ಅವನ ಗುರುತು ಏನು ಅನ್ನೋದು ಅದಕ್ಕೆ ಅರ್ಥ. ಸಮಾಧಿಸ್ಥನಾದಂಥ ಸ್ಥಿತಪ್ರಜ್ಞ ಅಂತ ಯಾರಿಗೆ ಹೇಳಬೇಕು ಅಂದರೆ ಯಾವ ರೀತಿಯ ಗುರುತಿನವನು ಅವನು ಎನ್ನುವುದು ಆ ಪ್ರಶ್ನೆಯ ಅರ್ಥ.
ಅಲ್ಲಿಗೆ ಅವನ ಗುರುತು, ಅವನ ಲಕ್ಷಣ ಏನು ಅನ್ನೋದು ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ ಕಿಂ ಪ್ರಭಾಷೇತ, ಆತ ಹೇಗೆ ಮಾತನಾಡ್ತಾನೆ, ಈಗೆಲ್ಲ ಸರಿ ಹೋಗುತ್ತೆ ಹೀಗೆ ಅಂತ. ಈ ಮೊದಲನೇ ಪ್ರಶ್ನೆ ಇದು ಒಂದು ಮೊದಲನೇದು, ಅಂದರೆ ಮೊದಲನೇ ಗುಂಪು ಇದು. ಇನ್ನುಳಿದ ಮೂರು ಅವು ಬೇರೆ ಸಪರೇಟ್ ಗುಂಪು ಅನ್ನುವಂಥ ಒಂದು ಅಭಿಪ್ರಾಯ ಉಂಟು ವ್ಯಾಖ್ಯಾನಕಾರರು. ಅಂದರೆ ಸ್ಥಿತಪ್ರಜ್ಞನು ಸಮಾಧಿಗೆ ಹೋದಾಗ ಹೇಗೆ ಇರ್ತಾನೆ ಎನ್ನುವಂಥದ್ದು ಅರ್ಜುನನ ಪ್ರಶ್ನೆ ಅನ್ನೋದು ಒಂದು ಗುಂಪಿನ ವ್ಯಾಖ್ಯಾನಕಾರರ ಅಭಿಪ್ರಾಯ ಉಂಟು. ಅದಕ್ಕೋಸ್ಕರ ಕೃಷ್ಣ ಉತ್ತರ ಹೇಳಿದ ಅಂತ ಅವರು ಹೇಳ್ತಾರೆ. ಸ್ವತಃ ಮಧುಸೂದನ ಸರಸ್ವತಿಗಳು ಸಹ ಅದೇ ಅಭಿಪ್ರಾಯವನ್ನು ಅವರು ವ್ಯಾಖ್ಯಾನದಲ್ಲಿ ಬರೀತಾರೆ. ಅವರು ಹೇಳ್ತಾರೆ, ಸಮಾಧಿಸ್ಥೇ ಸ್ಥಿತಪ್ರಜ್ಞೆ ಏಕಃ ಪ್ರಶ್ನ, ವ್ಯುತ್ಥಿತೇ ಸ್ಥಿತಪ್ರಜ್ಞೆ ತ್ರಯಃ ಪ್ರಶ್ನ ಅಂತ. ಆದರೆ ಭಾಷ್ಯಕಾರರ ಅಭಿಪ್ರಾಯವನ್ನು ಅವರು ಅಲ್ಲಗಳೆಯೋದಿಲ್ಲ, ಅವರ ಅಭಿಪ್ರಾಯವನ್ನು ಅವರು ಹೇಳ್ಕೊಂಡು ಹೋಗಿದ್ದಾರೆ. ಸ್ವಾರಸ್ಯ ಅಂದರೆ ಹೊಳೆ ನರಸೀಪುರದ ಸ್ವಾಮಿಗಳು ಈ ಅಭಿಪ್ರಾಯವನ್ನು ಸರಿಯಲ್ಲ ಅಂತ ಅವರು ಟಿಪ್ಪಣಿಯಲ್ಲಿ ಹಾಕಿದ್ದಾರೆ. ನಾನು ಇಷ್ಟೆಲ್ಲ ಯಾಕೆ ಹೇಳಬೇಕಾಗಿ ಬಂತು ಅಂದರೆ ಇದೊಂದು ಚಿಂತನೆಗೆ ಸಂಬಂಧಪಟ್ಟ ವಿಷಯ ಆದದ್ರಿಂದ ಇರಲಿ ಅಂತ ಉಲ್ಲೇಖ ಮಾಡಿದೆ. ಭಾಷ್ಯಕಾರರು ಈ ವಿಷಯವನ್ನು ಎಲ್ಲೂ ಸಹ ಸ್ಪರ್ಶ ಮಾಡುವುದಿಲ್ಲ. ಅವರು ಸಮಾಧಿಸ್ಥನಾದಂತಹ ಪ್ರಶ್ನೆಯನ್ನು ಅರ್ಜುನ ಕೇಳಿದ್ನೋ ಅಥವಾ ವ್ಯುತ್ಥಿತನಾದವನ ಬಗ್ಗೆ ಕೇಳಿದ್ನೋ ಎನ್ನುವಂಥದ್ದನ್ನು ಉಲ್ಲೇಖ ಮಾಡೋದಿಲ್ಲ. ಅವ್ರು ಹೇಳೋದು ಇಷ್ಟೇನೆ, ಸ್ಥಿತ ಪ್ರತಿಷ್ಠಿತ ಅಹಮಸ್ಮಿ ಪರಂಬ್ರಹ್ಮ ಇತಿ ಪ್ರಜ್ಞಾ ಯಸ್ಯ ಸಹ, ಯಾವನಿಗೆ ತಾನು ಪರಬ್ರಹ್ಮನೇ ಆಗಿದ್ದೇನೆ ಎನ್ನುವಂಥ ನಿಖರವಾದ ಅನುಭವ ಉಂಟೋ ಅಂಥವನು ಸ್ಥಿತಪ್ರಜ್ಞ. ಅವನು ಸಮಾಧಿಸ್ಥನೋ ವ್ಯುತ್ಥಿತನೋ ಎನ್ನುವಂಥದ್ದು ಅವಿವಕ್ಷಿತ. ಹೀಗೆ ಭಾಷ್ಯದ ಹಿನ್ನೆಲೆಯಲ್ಲಿ ನಾವು ಇದಕ್ಕೆ ಅರ್ಥವನ್ನು ನೋಡಬೇಕು. ಈ 4 ಪ್ರಶ್ನೆಗೆ 4 ತರಹದ ಉತ್ತರಗಳನ್ನು ಒಟ್ಟು 17 ಶ್ಲೋಕಗಳಲ್ಲಿ ಗೀತಾಚಾರ್ಯ ಕೊಡ್ತಾನೆ. ಏನು ಹೇಳ್ತಾನೆ ಗೀತಾಚಾರ್ಯ? ಶ್ರೀ ಭಗವಾನುವಾಚ, ಕೃಷ್ಣ ಈಗ ಈ ಸ್ಥಿತಪ್ರಜ್ಞನ ಲಕ್ಷಣ ಗುರುತು ಏನು, ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಅಂತ ಕೇಳಿದ್ನಲ್ಲ, ಮೊದಲನೆಯ ಪ್ರಶ್ನೆಗೆ ಕೃಷ್ಣ ಉತ್ತರ ಹೇಳಲಿಕ್ಕೆ ಹೊರಟಿದ್ದಾನೆ. ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ಯೇವಾತ್ಮನಾ ತುಷ್ಟಃ ಸ್ಥಿತಪ್ರಜ್ಞಸ್ತದೋಚ್ಯತೆ. ಇಲ್ಲಿಂದ ಮುಂದಕ್ಕೆ ಸ್ಥಿತಪ್ರಜ್ಞನ ಲಕ್ಷಣ ಬರುತ್ತೆ. ಕೃಷ್ಣ ಶ್ರೀ ಭಗವಾನುವಾಚ, ಏನು ಆತ ಹೇಳಿದ? ಪಾರ್ಥ, ಮನಸ್ಸಿನಲ್ಲಿ ನೆಟ್ಟಿರುವಂತಹ ಅಂದರೆ ತಗುಲಿಕೊಂಡಿರುವಂತಹ ಎಲ್ಲ ಆಸೆಗಳನ್ನು ಸಹ ಯಾವಾಗ ತೊರೆದು ಬಿಡ್ತಾನೋ, ತನ್ನ ಪಾಡಿಗೆ ತಾನೇ ಆತ್ಮಾನಂದದಲ್ಲಿ ಇರ್ತಾನೋ, ಆಗ ಅವನನ್ನು ಸ್ಥಿತಪ್ರಜ್ಞ ಅಂತ ಕರೀತಾರೆ. ಅವನ ಗುರುತು ಎರಡೇ ಗುರುತು ಗೀತಾಚಾರ್ಯ ಹೇಳಿದ್ದು. ಅವನ ಮನಸ್ಸಿನಲ್ಲಿ ಯಾವುದೇ ರೀತಿಯ ಕಾಮನೆಗಳೂ ಸಹ ಹುಟ್ಟುವುದಿಲ್ಲ. ಅದನ್ನು ಹುಟ್ಟಿದ್ರೂ ಸಹ ತೊರೆದು ಬಿಡ್ತಾನೆ ಆತ, ಹುಟ್ಟೋದೇ ಇಲ್ಲ. ಮತ್ತೆ ಆತ್ಮನ್ನೇವಾತ್ಮನ ತುಷ್ಟ, ತನ್ನೊಳಗೇನೆ ತಾನು ಆನಂದ ಪಡ್ತಾ ಇರ್ತಾನೆ ಅವನು ನಿರಂತರ. ಇದು 2 ಅವನ ಗುರುತು. ಇದೇ ತಾಪತ್ರಯ ನಮಗೆ. ಯಾಕೆ ಅಂದರೆ ನಮಗೆ ಅವನನ್ನು ಸುಲಭವಾಗಿ ಪತ್ತೆ ಹಚ್ಚಲಿಕ್ಕಾಗುವಂಥ ಗುರುತು ಈ 2ರಲ್ಲಿ ಒಂದೂ ಇಲ್ಲ ಅಲ್ವಾ? ಯಾಕೆ ನೋಡಿ, ಇದೆಲ್ಲವೂ ಸಹ ಒಳಗಿನ ಒಂದು ಸ್ಥಿತಿಯನ್ನು ಅವನು ಹೇಳ್ತಾನೆ. ನಮಗೆ ಅದನ್ನು ಒಳಗೆ ಹೋಗಿ ನೋಡಲಿಕ್ಕಾಗೋದಿಲ್ಲ, ಮತ್ತೆ ಹೊರಗಿನಿಂದ ನಮಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಅವನ ಸ್ಥಿತಪ್ರಜ್ಞ ಹೌದೋ ಅಲ್ವೋ ಅಂತ ಸಾಮಾನ್ಯದರಿಗೆ ಗೊತ್ತಾಗುವುದಿಲ್ಲ. ಅರ್ಜುನನ ಪ್ರಶ್ನೆ ಅರ್ಥವೇ ಅದು. ಅಂದರೆ ಲೋಕದ ಜನರಿಗಿಂತ ಆತ ಹೇಗೆ ವಿಲಕ್ಷಣನಾಗಿ ಇರ್ತಾನೆ ಅದಕ್ಕೆ ಉತ್ತರ ಹೇಳು. ನನಗೆ ಈ ಲೋಕದ ಜನರ ಎಲ್ಲ ನೋಡಿ ಆಗಿದೆ, ಗೊತ್ತಾಗತ್ತೆ. ಆದರೆ ಈ ಎಲ್ಲರ ಮಧ್ಯದಲ್ಲೂ ಇದ್ದು ಆತ ಹೇಗೆ ವಿಲಕ್ಷಣನಾಗಿ ಇರ್ತಾನೆ, ಅಜ್ಞಾನಿಗಳ ಮಂಧೆಯಲ್ಲಿ ಆ ಜ್ಞಾನಿ ಹೇಗೆ ಇರ್ತಾನೆ ಅನ್ನೋದು ಅರ್ಜುನನ ಪ್ರಶ್ನೆ. ಅದಕ್ಕೆ ಉತ್ತರ ಹೇಳಿದ, ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಅಂತ ಉತ್ತರ ಹೇಳ್ತಾ ಕೃಷ್ಣ ಹೇಳಿದ, ಪಾರ್ಥ,
ಸರ್ವಾನ್ ಮನೋಗತಾನ್, ಅವನ ಮನಸ್ಸಿನಲ್ಲಿರುವ ಎಲ್ಲವನ್ನೂ ಸಹ ಆತ ತೊರೆದು ಬಿಟ್ಟಿರ್ತಾನೆ ಅಂತ. ಏನು ಮನಸ್ಸಿನಲ್ಲಿರುವ ಎಲ್ಲವುದು ಅಂದರೆ ಏನು ಅಂದರೆ, ಅದರ ಅರ್ಥ ಹೀಗೆ, ಮನಸ್ಸಿಗೆ 10 ತರಹದ ವೃತ್ತಿಗಳಿವೆ ಅನ್ನೋದನ್ನು ನಾನು ನಿನ್ನೆನೋ ಮೊನ್ನೆನೋ ನನ್ನ ಉಪನ್ಯಾಸದಲ್ಲಿ ಹೇಳಿದ್ದೆ. ಆ ವೃತ್ತಿಗಳಿಗೆ ಮತ್ತೆ ಬೇರೆ ಬೇರೆ ಹೆಸರುಗಳಿವೆ. ನಮ್ಮ ಮನಸ್ಸು ಒಂದು ದಿನದಲ್ಲಿ ಏನೆಲ್ಲ ಮಾಡ್ತಾ ಇರಬಹುದು ಅನ್ನೋದನ್ನು ಬೃಹದಾರಣ್ಯಕ ಉಪನಿಷತ್ತು ಅದನ್ನು ಹೇಳಿ ಇದೆಲ್ಲವೂ ಸಹ ಮನಸ್ಸೇ ಅಂತ ಹೇಳುತ್ತೆ. ಇವತ್ತು ನಾವು ಸೈಕಾಲಜಿ, ಮನಃಶಾಸ್ತ್ರ ಅಂತ ಏನೆಲ್ಲ ಹೇಳ್ತೇವೆ, ನಾವು ಹೇಳೋಣ, ಅಲ್ಲ ಅಂತ ಹೇಳೋದು ಬೇಡ. ಆದರೆ ಆ ಕಾಲದಲ್ಲೇ ಈ ಮನಸ್ಸಿಗೆ ಸಂಬಂಧಿಸಿದ ಹಾಗೆ ಋಷಿಮುನಿಗಳು ಎಷ್ಟೆಲ್ಲ ವಿವರಣೆ ಕೊಟ್ಟಿದ್ದಾರೆ. ಮನಸ್ಸಿಗೆ ಎಷ್ಟು ಮುಖ ಉಂಟು ಅಂದರೆ, ಹುಚ್ಚು ಮನಸ್ಸಿನ 10 ಮುಖಗಳು ಅಂತ ಹೇಳ್ತೇವಲ್ಲ ನಾವು ಕಾರಂತರ ಗ್ರಂಥದಲ್ಲಿ. ಆ ಹುಚ್ಚು ಮನಸ್ಸಿನ 10 ಮುಖ ಹೊಸ್ತಲ್ಲ, ಬೃಹದಾರಣ್ಯಕ ಉಪನಿಷತ್ತು ಆವತ್ತೇ ಹೇಳಿದೆ. ಯಾವುದಿದೆ ಅಂದರೆ ಆ 10 ಮುಖಗಳು ನೋಡಿ: ಕಾಮಸಂಕಲ್ಪೋ ವಿಚಿಕಿತ್ಸಾ ಶ್ರದ್ಧಾ ಅಶ್ರದ್ಧಾ ಧೃತಿ ಅಧೃತಿ ಹ್ರೀಹಿ ಧೀಹಿ ಭೀಹಿ ಇತ್ಯೇತತ್ ಸರ್ವಂ ಮನ ಏವ. ಇದೆಷ್ಟು ಸಹ ಮನಸ್ಸೇ ಅಂತ. ಹೇಗೆ? ಕಾಮಃ, ಇಲ್ಲಿ ಮೊದಲನೇ ಶಬ್ದ ಬಂದಿದ್ದೇನೆ, ಸರ್ವಾನ್ ಪಾರ್ಥ ಮನೋಗತಾನ್ ಅಂತ. ಅಂದರೆ ಕಾಮನೆಗಳು, ಬಯಕೆಗಳು ಹುಟ್ಟುವುದು ಎಲ್ಲಿ? ಮನಸ್ಸಿನಲ್ಲಿ. ಹಾಗಾಗಿ ಈ ಕಾಮನೆಯೂ ಸಹ ಅದು ಮನಸ್ಸೇ ಒಂದು. ಮತ್ತೆ ಸಂಕಲ್ಪ, ಸಂಕಲ್ಪ ಅಂದರೆ ನಾನು ಇದನ್ನು ಮಾಡಬೇಕು, ನಾಳೆ ಇಂಥದ್ದು ಆಗಬೇಕು ಅಂತ ಅಂದ್ಕೊಳ್ತೇವಲ್ಲ, ಇದು ಸಂಕಲ್ಪ. ಮತ್ತೆ ವಿಚಿಕಿತ್ಸಾ, ಸಂಶಯ, ಹೀಗೋ ಹಾಗೋ, ಹೀಗೆ ಮಾಡಿದ್ರೆ ಸರಿನೋ ಹಾಗೆ ಮಾಡಿದ್ರೆ ಸರಿನೋ, ಈ ಕ್ರಿಯೆ ಆಗುವುದೆಲ್ಲಿ? ಮನಸ್ಸಿನಲ್ಲಿ ಅಲ್ವಾ? ಇದೆಲ್ಲವೂ ಮನಸ್ಸಿಂದೇ ಕ್ರಿಯೆ ಅಲ್ಲ. ಸಂಕಲ್ಪವನ್ನು ನಾವು ಬಾಯಲ್ಲಿ ಹೇಳ್ತೇವಲ್ಲ, ವಾಗಿಂದ್ರಿಯಿಂದ ಹೇಳ್ತೇವಲ್ಲ, ಅಂದರೆ ಅದು ವಾಗಿಂದ್ರಿಯಕ್ಕೆ ಬರೋದಕ್ಕಿಂತ ಮುನ್ನ ಮನಸ್ಸಿನಲ್ಲಿ ಆಗಿರ್ತದೆ. ಮನಸ್ಸಿನಲ್ಲಿ ಆದದ್ದನ್ನು ವಾಗಿಂದ್ರಿಯ ಹೇಳುತ್ತೆ ಅಷ್ಟೇನೆ. ಈಗ ನೀವು ಒಂದು ಚಂಡಿಕಾ ಯಾಗ ಮಾಡ್ತೀರಿ ಅಂತ ಅಂದ್ಕೊಳ್ಳಿ, ಪುರೋಹಿತರ ಮೂಲಕ ಸಂಕಲ್ಪ ಮಾಡ್ತೀರಿ. ಆದರೆ ಅವತ್ತು ಮಾಡುವ ಸಂಕಲ್ಪ ಅದು ವಾಚಿಕವಾಗಿ ಅದನ್ನು ಮಾಡಬೇಕು ಅಂತ 3 ತಿಂಗಳ ಹಿಂದೆ ನಿಮ್ಮ ಮನಸ್ಸಿನಲ್ಲಿ ಬಂತಲ್ಲ, ಆ ಪ್ರಥಮ ಸಂಕಲ್ಪ ಎಲ್ಲಿ ಬಂದಿದ್ದು? ಮನಸ್ಸಿನಲ್ಲೇ ಅಲ್ವಾ? ಹಾಗಾಗಿ ಸಂಕಲ್ಪವೂ ಸಹ ಮನಸ್ಸೇ. ಹೀಗೆ 3: ವಿಚಿಕಿತ್ಸಾ, ಸಂಶಯ. ಮತ್ತೆ 4ನೇದು ಶ್ರದ್ಧಾ, ನನಗೆ ಆ ವಿಷಯದ ಬಗ್ಗೆ ತುಂಬ ಶ್ರದ್ಧೆ ಉಂಟ್ರಿ ಅಂತ ಹೇಳ್ತೇವಲ್ಲ. ಶ್ರದ್ಧೆ ಅಂದರೆ ಏನು? ನಂಬಿಕೆ. ಶ್ರದ್ಧಾಂಕಾಮಸ್ಯ ಮಾತರಂ. ಮನುಷ್ಯನಿಗೆ ಶ್ರದ್ಧೆ ಒಂದಿಲ್ಲ ಅಂತಾದರೆ ಇಲ್ಲಿನ ಯಾವ ಕ್ರಿಯೆ ಆಗೋದಿಲ್ಲ ಅಲ್ವಾ? ಈಗ ನಮಗೆ ಪ್ರತಿಯೊಂದಕ್ಕೂ ಸಹ ಶ್ರದ್ಧೆ ಉರುಗುಲಾಗತ್ತೆ. ಆ ಶ್ರದ್ಧೆಯೂ ಸಹ ಮನಸ್ಸಿನದೇ ರೂಪ, ಇನ್ನೊಂದು ರೂಪ ಶ್ರದ್ಧಾ. ಮತ್ತೆ ಅಶ್ರದ್ಧಾ, ಕೆಲವು ವಿಷಯದಲ್ಲಿ ನಮಗೆ ಸುತರಾಮ್ ನಂಬಿಕೆ ಬರೋದಿಲ್ಲ. ಇಲ್ಲ, ನಮ್ಗೆ ನಂಬಿಕೆ ಇಲ್ಲ. ಆ ನಂಬಿಕೆ ಇಲ್ಲ ಅಂತ ಹೇಳುವುದು ಮತ್ತೆ ಯಾವುದರಿಂದ? ಮನಸ್ಸಿನ ಮೂಲಕವೇ. ಅಶ್ರದ್ಧಾ, ಇದೂ ಸಹ ಮನಸ್ಸೇ. ಮತ್ತೆ ಧೃತಿ, ಧೃತಿ ಅಂದರೆ ಧೈರ್ಯ. ಧೈರ್ಯ ತಾಳೋದು ಯಾವುದರ ಮೂಲಕ? ಅದು ಸಹ ಮನಸ್ಸಿನ ಮೂಲಕವೇ. ಹಾಗಾಗಿ ಧೃತಿ. ಮತ್ತೆ ಅಧೃತಿ, ಮತ್ತೆ ಧೈರ್ಯ ಇಲ್ಲದೇ ಇರುವಂತಹ ಸ್ಥಿತಿ, ಅದಕ್ಕೆ ಅಧೃತಿ ಅಂತ ಹೆಸರು. ಕೆಲವು ಸಲ ಇದ್ದಕ್ಕಿದ್ದ ಹಾಗೆ ನಮಗೇನಾಗುತ್ತೆ ಕೇಳಿದರೆ ಪುಕ್ಕಲುತನ ಅಂದ್ಕೊಳ್ಳುತ್ತೆ. ಪುಕ್ಕಲುತನ ಅಂದರೆ ಯಾವುದೋ ಹೊರಗಿನದ ಅಂತ ಅರ್ಥ ಅಲ್ಲ, ನನ್ನ ಒಳಗೇನೆ ಏನಾಗ್ಬೋದು ನನ್ನ ಪರಿಸ್ಥಿತಿ. ಈ ಎಲ್ಲ ಆಲೋಚನೆಗಳು ಭವಿಷ್ಯದ ಬಗ್ಗೆ ಕಾಡ್ತಾ ಇರ್ತಾವಲ್ಲ, ಆಗ ಎಲ್ಲೋ ಒಂದು ಕಡೆಗೆ ನಮ್ಮ ಮನಸ್ಸು ಕುಸಿಯತ್ತಲ್ಲ, ಅದು ಸಹ ಯಾವುದು? ಮನಸ್ಸೇ, ಅಧೃತಿ. ಮತ್ತೆ ಹ್ರೀಹಿ, ಕೆಲವು ಸಲ ನಾವೇನೋ ಮಾಡಬಾರ್ದನ್ನು ಮಾಡಿಬಿಡ್ತೇವೆ. ಆಗ ನಮ್ಮೊಳಗೆ ನಮಗೆ ನಾಚಿಕೆ ಆಗತ್ತೆ, ಛೇ ನಾನು ಯಾಕೆ ಇಂಥ ಕೆಲಸ ಮಾಡಿದೆ, ಮಾಡಬಾರ್ದಿತ್ತು ಅಂತ. ಅದಾಗೋದು ಎಲ್ಲಿ? ಮನಸ್ಸಿನಲ್ಲೇ. ಹ್ರೀಹಿ ಅಂದರೆ ನಾಚಿಕೆ. ಮತ್ತೆ ಧೀಹಿ, ಕೆಲವು ಸಲ ನಾವು ಎಲ್ಲಿಲ್ಲದ ಬುದ್ಧಿವಂತಿಕೆ ಪ್ರದರ್ಶನ ಮಾಡ್ತೇವೆ. ಆ ಬುದ್ಧಿವಂತಿಕೆ ಪ್ರದರ್ಶನ ಆಗೋದು ಎಲ್ಲಿ? ಮನಸ್ಸಿನಲ್ಲೇ ಅಲ್ವಾ? ಹಾಗಾಗಿ ಅದೂ ಸಹ ಮನಸ್ಸೇ. ಮತ್ತೆ ಇನ್ನೊಂದು ಭೀಹಿ, ಹೊರಗಿನಿಂದ ಕೆಲವು ಸಲ ನಮಗೆ ಭಯ ಆಗುತ್ತೆ. ಯಾವುದೋ ಒಂದು ದುರ್ಘಟನೆ ನೋಡ್ತೇವೆ,
ಆಗ ಏನಾಗುತ್ತೆ? ಭಯ ಮನಸ್ಸಿಗೆ ಬಂದು ಅಡರುತ್ತೆ. ಹೀಗೆ ಈ ಮನಸ್ಸು ಅನ್ನೋದು ಉಂಟಲ್ಲ, ಅದಕ್ಕೆ ಒಂದು ಮುಖ ಅಲ್ಲ 10 ಮುಖಗಳು. ಈ ಒಂದೊಂದು ಮುಖಕ್ಕೆ ಮತ್ತೆ 10 ಮರಿಮುಖಗಳಿವೆ. ಹಾಗಾಗಿ ಈ ಮನಸ್ಸಿನ ವೃತ್ತಿಗಳಿದ್ದಾವಲ್ಲ, ನಿರಂತರ ಸ್ವಲ್ಪ ವಿಚಾರ ಮಾಡಿ, ಈ 10 ಯಾವುದಾದ್ರು ಒಂದನ್ನು ನಾವು ಸಂಪೂರ್ಣ ಬಿಟ್ಟು ಎಷ್ಟು ಹೊತ್ತು ಇರಬಲ್ಲೆವು ಅಂತ. ಈ 10 ಎಲ್ಲೋ ಒಂದರಲ್ಲಿ ನಾವು ಯಾವುದ್ರೊಳಗೋ ಒಂದು ಕಡೆ ಓಡಾಡ್ತಾ ಇರ್ತೇವೆ ನಾವು. ಕೆಲವು ಸಲ ಕಾಮ, ಕೆಲವು ಸಲ ಸಂಕಲ್ಪ. ಕಾಮ ಅಂದ್ರೆ ಏನು? ಯಾವುದೋ ಒಂದು ವಸ್ತು ಬೈಕೆ ಬೇಕು ನನಗೆ ಹೀಗೆ ಅಂತ ಬಿಟ್ಟಿರ್ತೇವೆ ನಾವು. ಬಿಟ್ಟಿರ್ಲಿಕ್ಕಾಗೋದಿಲ್ಲ. ವಸ್ತು ಕೊಂಡುಕೊಳ್ಳದೇ ಇದ್ರೂ ಸಹ ಮನಸ್ಸಲ್ಲಿ ಆಲೋಚನೆ ಮಾಡ್ತಾ ಇರ್ತೇವೆ ನಾವು ಹೀಗೆ ಅಂತ. ಹೀಗೆ ಈ ಎಲ್ಲ ಏನು ಮುಖಗಳಿದ್ದಾವಲ್ಲ, ಇವೆಲ್ಲವೂ ಸಹ ಇದು ಮನಸ್ಸೇ. ಹಾಗಾಗಿ ಅರ್ಜುನನ ಪ್ರಶ್ನೆಗೆ ಉತ್ತರ ಕೊಡ್ತಾನೆ, ಸರ್ವಾನ್ ಪಾರ್ಥ ಮನೋಗತಾನ್, ಸರ್ವಾನ್ ಮನೋಗತಾನ್ ಅಂತ. ಇದೂ ಸಹ ಸಂಕ್ಷೇಪವಾಗಿ ಹೇಳಿದ್ದು. ಮತ್ತು ಇದಕ್ಕಿನ್ನು ಬೇರೆ 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 ಮುಖಗಳೆಲ್ಲ ಇವೆ ಹೀಗೆ ಅಂತ. ಇದೆಲ್ಲವನ್ನೂ ಸಹ ಆತ ತೊರೆದು ಬಿಡುತ್ತಾನೆ. ಮತ್ತೆ ಮುಂದಿನ ಮಾತು, ಆತ್ಮನ್ನೇವ ಆತ್ಮನಾ ತುಷ್ಟ. ತನ್ನ ಆತ್ಮದ ಒಳಗೆ ಆತ ನಿರಂತರ ಆನಂದವನ್ನು ಅನುಭವಿಸ್ತಾ ಇರ್ತಾನೆ. ಅಂದರೆ ಆತ್ಮಾನಂದದಲ್ಲಿಯೇ ಆತ ಇರ್ತಾನೆ ಅಂತ. ಈಗ ಅರ್ಜುನನಿಗೆ ಇಲ್ಲೊಂದು ಸಂಶಯ ಬಂತು. ಏನು ಸಂಶಯ ಅಂದರೆ, ಈ ಸಮಾಧಿಯಲ್ಲಿರುವಂತಹ ಸ್ಥಿತಪ್ರಜ್ಞ ಮಧುಸೂದನ ಸರಸ್ವತಿಗಳು ಹೇಳಿದಂಥ ಮಾತನ್ನು ಒಪ್ಕೊಂಡು ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ. ಸಮಾಧಿಸ್ಥನಾದಂಥವನ ಮುಖ ಯಾವಾಗಲೂ ಹೇಗಿರುತ್ತೆ ಅಂದರೆ, ಸದಾ ಪ್ರಸನ್ನವಾಗಿ ಇರುತ್ತೆ. ನಾವು ಅದಕ್ಕೆ ಸಂಬಂಧಪಟ್ಟ ಹಾಗೆ ಗ್ರಂಥಗಳನ್ನು ನೋಡಿದರೆ ನಮಗೆ ಕಾಣುತ್ತೆ, ಸದಾ ಪ್ರಸನ್ನವಾಗಿರುತ್ತೆ. ಈ ಪ್ರಸನ್ನತೆ ಅನ್ನೋದು ಯಾವಾಗ ಬರುತ್ತೆ ಅಂದರೆ, ಒಳಗಿನಿಂದ ಸಂತೋಷ ಇದ್ದರೆ ಮಾತ್ರ ಬರುತ್ತೆ. ಸಂತೋಷ ಇಲ್ಲದೇ ಇದ್ದರೆ ಪ್ರಸನ್ನತೆ ಅನ್ನೋದು ಬರೋದಕ್ಕೆ ಸಾಧ್ಯ ಉಂಟಾ? ಇಲ್ಲ. ಒಳಗೆ ದುಗುಡ, ಹೊರಗೆ ಪ್ರಸನ್ನತೆ ಅಂದರೆ ಆಗದೇ ಇರುವಂಥ ಕೆಲಸ. ಹಾಗಾಗಿ ಈ ಒಳಗೆ ಸಂತೋಷ ಇದ್ದಾಗ ಮಾತ್ರ ಮುಖದಲ್ಲಿ ಪ್ರಸನ್ನತೆ ಅನ್ನೋದು ಕಾಣ್ತದೆ. ಈ ಸ್ಥಿತಪ್ರಜ್ಞನ ಪ್ರಸನ್ನತೆಯನ್ನು ನೋಡಿದಾಗ ನಮಗೇನು ಅನಿಸ್ತದೆ ಅಂದರೆ, ಅವನ ಒಳಗೆ ಯಾವುದೋ ಒಂದು ಬಲವಾದಂತಹ ಸಂತೋಷದ ಬುಗ್ಗೆ ಎದ್ದು ಬರ್ತಾ ಇರುವಾಗ ಕಾಣುತ್ತೆ. ಹಾಗಾಗಿ ಅದು ಮುಖದಲ್ಲಿ ಪ್ರಸನ್ನತೆಯ ರೂಪದಿಂದ ಅಭಿವ್ಯಕ್ತವಾಗುತ್ತೆ. ಹಾಗಾಗಿ ನೀನು ಹೇಳಿದೆಯೇ ಇವಾಗ, ಅವನಿಗೆ ಸರ್ವಾನ್ ಪಾರ್ಥ ಮನೋಗತಾನ್ ಅಂತ. ಎಲ್ಲ ಮನೋವೃತ್ತಿಗಳನ್ನು ಆತ ಏನು ಮಾಡ್ತಾನೆ? ದಾಟಿ ಇರ್ತಾನೆ, ಪ್ರಜಹಾತಿ ಬಿಟ್ಟಿರ್ತಾನೆ ಅಂತ. ಲೋಕದ ಅನುಭವ ಹೇಗುಂಟು ಕೇಳಿದರೆ, ನಮಗೆ ಸಂತೋಷ ಆಗಬೇಕಿದ್ರೆ ಈ ಮನಸ್ಸಿನ ವೃತ್ತಿಗಳ ಮೂಲಕ ಒಳಗೊಂದು ಹಾಕಬೇಕು ನಾವು. ಹೊರಗಿನದನ್ನು ಒಳಗೆ ಹಾಕಿದಾಗ ನಮಗೆ ಸಂತೋಷ ಆಗುತ್ತೆ. ಆದರೆ ಇವನು ಈ ಮನೋವೃತ್ತಿಗಳನ್ನೆಲ್ಲ ತಡೆದಿರ್ತಾನೆ. ಆದರೆ ಅಂದರೆ ನಮ್ಮ ದೃಷ್ಟಿಯಲ್ಲಿ ಅವನಿಗೆ ಬೇಕಾದಂಥ ಸಂತೋಷ ಆಗ್ಲಿಕ್ಕೆ ಬೇಕಾದಂಥ ಯಾವುದೂ ಅವನ ಮನಸ್ಸಿನ ಒಳಗೆ ಹೋಗೋದಿಲ್ಲ. ಆದರೂ ಸಹ ಅವನ ಮನಸ್ಸಿನ ಒಳಗೆ ಆ ಸಂತೋಷ ಎಲ್ಲಿಂದ ಬಂತು? ಮೊದಲನೇ ಪ್ರಶ್ನೆ. ಆ ಸಂತೋಷ ಬರದೇ ಇದ್ದರೆ ಅವನ ಮುಖದಲ್ಲಿ ಪ್ರಸನ್ನತೆ ಕಾಣೋದಾದರೂ ಹೇಗೆ? ಇದಕ್ಕೆ ಉತ್ತರ ಹೇಳು ಕೃಷ್ಣ. ಹಾಗಾಗಿ ಈ ಸಂತೋಷ ಅವನಿಗೆ ಹೇಗೆ ಆಯಿತು ಎನ್ನುವಂತಹ ಅರ್ಜುನನ ಒಂದು ಪ್ರಶ್ನೆ. ಅದಕ್ಕೆ ಉತ್ತರ ಹೇಳಬೇಕು. ಆತ್ಮನ್ನೇವಾತ್ಮನ ತುಷ್ಟ ಅನ್ನೋದನ್ನು. ಅದನ್ನು ಗೀತಾಚಾರ್ಯ ಹೇಗೆ ಹೇಳ್ತಾನೆ, ಏನು ಸಮಾಧಾನ ಕೊಡ್ತಾನೆ ಅರ್ಜುನನ ಪ್ರಶ್ನೆಗೆ ಉತ್ತರವನ್ನು ಅಂತ ನಾಳೆ 6 ಸೇರಿದಾಗ ನೋಡೋಣ. ಅಲ್ಲಿವರೆಗೆ ಇದನ್ನು ಮೆಲುಕು ಹಾಕ್ತಾ ಇರೋಣ. ಎಲ್ಲರಿಗೂ ನಮಸ್ಕಾರ.